2 ಪೂರ್ವಕಾಲ ವೃತ್ತಾಂತ ಪುಸ್ತಕ ಸೆಕೆಂಡ್ ಕ್ರಾನಿಕಲ್ಸ್ ಚಾಪ್ಟರ್ 20 ವರ್ಸ್ 12. 2 ಪೂರ್ವಕಾಲ ವೃತ್ತಾಂತ ಪುಸ್ತಕ 20ನೇ ಅಧ್ಯಾಯದ 12ನೇ ವಾಕ್ಯ ಓದೋಣ. ನಮ್ಮ ದೇವರೇ, ಅವರನ್ನು ದಂಡಿಸದೆ ಬಿಡುವಿಯೋ? ನಮ್ಮ ಮೇಲೆ ಬಂದ ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ. ಏನು ಮಾಡಬೇಕೆಂಬುದು ತಿಳಿಯದು. ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು. 2ನೇ ವಾಕ್ಯ 141ನೇ ಕೀರ್ತನೆ, Psalms 141 verse 8. 141ನೇ ಕೀರ್ತನೆ 8ನೇ ವಾಕ್ಯ ಓದೋಣ. ಕರ್ತನೇ, ಯೆಹೋವನೇ, ನನ್ನ ದೃಷ್ಟಿ ನಿನ್ನಲ್ಲಿದೆ. ನಿನ್ನನ್ನು ಆಶ್ರಯಿಸಿಕೊಂಡಿದ್ದೇನೆ. ನನ್ನ ಪ್ರಾಣವನ್ನು ಮರಣಕ್ಕೆ ಒಪ್ಪಿಸಬೇಡ. 3ನೇದಾಗಿ ಕೀರ್ತನೆ 25 15ನೇ ವಾಕ್ಯ, Psalms 25 verse 15 ಓದೋಣ. ನನ್ನ ದೃಷ್ಟಿ ಯಾವಾಗಲೂ ಯೆಹೋವನಲ್ಲಿದೆ. ಆತನೇ ನನ್ನ ಕಾಲುಗಳನ್ನು ಬಲೆಯಿಂದ ಬಿಡಿಸುವನು. ಕಡೆಯದಾಗಿ 123ನೇ ಕೀರ್ತನೆ 1 ಮತ್ತು 2ನೇ ವಾಕ್ಯ, Psalms 123 verse 1 and 2. 1 ಮತ್ತು 2ನೇ ವಾಕ್ಯ ಸಿಕ್ಕದವ್ರು ಆಮೇಲೆ ಹೇಳ್ರಿ. ಸ್ತೋತ್ರ. ಓದೋಣ. ಪರಲೋಕದಲ್ಲಿ ಆಸೀನನಾಗಿರುವ ಆತನೇ, ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿದ್ದೇನೆ. ಯಜಮಾನನ ಕೈಯನ್ನು ದಾಸನ ಕಣ್ಣುಗಳು, ಯಜಮಾನಿಯ ಕೈಯನ್ನು ದಾಸಿಯ ಕಣ್ಣುಗಳು ನೋಡುವ ಪ್ರಕಾರವೇ ನಮ್ಮ ಕಣ್ಣುಗಳು ನಮ್ಮ ಯೆಹೋವ ದೇವರನ್ನು ನೋಡುತ್ತಾ ಆತನ ಕಟಾಕ್ಷವನ್ನು ನಿರೀಕ್ಷಿಸಿಕೊಂಡಿದ್ದೇವೆ. ಈ ವಾಕ್ಯಗಳಿಗಾಗಿ ಸ್ತೋತ್ರ ಹೇಳೋಣ. ಎಲ್ಲರೂ ಬಾಯಿ ತೆರೆದು ಸ್ತೋತ್ರ ಹೇಳೋಣ. ಕರ್ತನೇ, ನಿನ್ನ ಜನರು ಓದಿದಂಥ ಈ ವಾಕ್ಯಗಳು ಇವರ ಹೃದಯದ ಆಳದಲ್ಲಿ ಕರ್ತನೇ ಈ ವಾಕ್ಯಗಳು ಬೇರೂರತಕ್ಕಂತೆ ಇವತ್ತಿನ ಸಂದೇಶವು ಪ್ರತಿಯೊಂದು ವ್ಯಕ್ತಿಗಳಿಗೂ ಕುಟುಂಬಗಳಿಗೂ ಕರ್ತನೇ ವ್ಯಕ್ತಿಗತವಾಗಿ ಮಾತ್ರವಲ್ಲ, ಸಾಮಾಜಿಕವಾಗಿಯೂ ಆತ್ಮಿಕವಾಗಿಯೂ ಆರ್ಥಿಕವಾಗಿಯೂ ಎಲ್ಲ ಮಂಡಳಗಳಲ್ಲೂ ಕೌಟುಂಬಿಕವಾಗಿಯೂ ಎಲ್ಲ ಮಂಡಳಗಳಲ್ಲಿ ಇವರಿಗೊಂದು ಬಿಡುಗಡೆಯನ್ನು ತರಲಿ. ದೊಡ್ಡ ಅದ್ಭುತಗಳು ಇವರು ಕಾಣಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೆನ್. ಇವತ್ತಿನ ನನ್ನ ಸಂದೇಶದ ಪೀಠಿಕೆ, ಮೈ ಐಸ್ ಆರ್ ಅಪಾನ್ ಯು. ನನ್ನ ಕಣ್ಣುಗಳು ನಿನ್ನನ್ನೇ ನೋಡುತ್ತದೆ. ಪಕ್ಕದಲ್ಲಿರೋ ಕೈ ಕೊಟ್ಟು ಒಂದು ಮಾತಿನಲ್ಲಿ ಆಶೀರ್ವಾದದ ಮಾತನ್ನು ಹೇಳಿಬಿಟ್ಟು ಕುಳಿತುಕೊಳ್ರಿ. ನಮಗೆಲ್ಲರಿಗೂ ಸುಪರಿಚಿತವಾಗಿರುವಂಥ ವೇದವಾಕ್ಯವನ್ನು ನಿಮ್ಮ ಮುಂದೆ ನಾನು ಹೊತ್ತು ತಂದೆ. ಇದು ಎಲ್ಲರಿಗೂ ಅನೇಕ ಆವರ್ತಿ ಕಳೆದ ದಿವಸ ನಾನು ಉಪವಾಸ ಪ್ರಾರ್ಥನೆಯಲ್ಲಿ ಇಲ್ಲಿ ಪ್ರಸಂಗ ಮಾಡ್ತಾ ಇರುವಾಗ ಈ ವಾಕ್ಯವು ನನ್ನ ಹೃದಯದಲ್ಲಿ ಮತ್ತೊಮ್ಮೆ ಮಾತನಾಡಲಿಕ್ಕೆ ಆರಂಭವಾಯಿತು. ಇದಕ್ಕೆ ಮುಂಚಿತವಾಗಿ ಯೆಹೋಷಾಫಾಟನ ಕುರಿತು, ಅವನಿಗೆ ವಿರುದ್ಧವಾಗಿ ಬಂದಂಥ ಶತ್ರುವಿನ ಕುರಿತು ನಾನು ಹಂತವಾಗಿ ವಿವಿಧ ರೀತಿಗಳಲ್ಲಿ ಪ್ರಸಂಗ ಮಾಡಿದ್ದೇನೆ. ನಿಮಗೆಲ್ಲರಿಗೂ ಅದು ಸುಪರಿಚಿತವಾಗಿದೆ. ಆದರೆ ಇವತ್ತು ನಾನು ಆ ಭಾಗಕ್ಕೆ ಹೋಗದೆ ಸ್ವಲ್ಪ ವ್ಯತ್ಯಾಸಕರವಾಗಿ ಮತ್ತೊಂದು ರೀತಿಯಲ್ಲಿ ದೇವರು ಕೊಟ್ಟಿರುವ ಆಲೋಚನೆಯನ್ನು, ಪ್ರಬೋಧನೆಯ ಶಬ್ದವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಬಯಸುವಂತನಾಗಿದ್ದೇನೆ. ಅದಕ್ಕೆ ನಾನು ಓದಿದಂಥ ವಾಕ್ಯ ಮತ್ತೊಮ್ಮೆ 2 ಪೂರ್ವಕಾಲ ವೃತ್ತಾಂತ ಪುಸ್ತಕ ಸೆಕೆಂಡ್ ಕ್ರಾನಿಕಲ್ಸ್ ಚಾಪ್ಟರ್ 20 ವರ್ಸ್ 12 ಮತ್ತೊಮ್ಮೆ ಓದೋಣ. ನಮ್ಮ ದೇವರೇ, ಅವರನ್ನು ದಂಡಿಸದೆ ಬಿಡುವೆಯೋ? ನಮ್ಮ ಮೇಲೆ ಬಂದ ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ. ಏನು ಮಾಡಬೇಕೆಂಬುದು ತಿಳಿಯದು. ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು. ಯೆಹೋಷಾಫಾಟನು. ಯಾರು ಯೆಹೋಷಾಫಾಟನು? ಎ ಗ್ರೇಟೆಸ್ಟ್ ಕಿಂಗ್ ಆಫ್ ಜೂಡಾ, ಯಹೂದ ಸಾಮ್ರಾಜ್ಯದ ಶ್ರೇಷ್ಠನಾದಂಥ ಭಕ್ತನಾದಂಥ ಒಬ್ಬ ಅರಸನು. ಇವನ ತಂದೆ ಆಸಾನು ಕುರಿತು ನಾನು ಅನೇಕ ವರ್ಷಗಳ ಹಿಂದೆ ಮಾತನಾಡಿದೆ. ಫಾಲಿ ಆಸ ಅಂದರೆ ಮೂರ್ಖನಾದ ಆಸ ಎಂಬ ಟೈಟಲ್ನಲ್ಲಿ ನಾನು
ಪ್ರಸಂಗ ಮಾಡಿದೆ. ಇವನ ತಂದೆ ಹೆಸರು ಆಸ. ಇವನು ನಾವು ಅದರ ಹಿಂದೆ ಚರಿತ್ರೆ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ದ ಫೋರ್ತ್ ಕಿಂಗ್ ಆಫ್ಟರ್ ಸೋಲಮನ್ಸ್ ಕಿಂಗ್ಡಮ್ ಡಿವೈಡೆಡ್. ಇಸ್ರಾಯೇಲ್ ದೇಶ ವಾಗ್ದಾನದ ದೇಶಕ್ಕೆ ಬರುವಾಗ ಇವರು ಒಂದೇ ದೇಶವಾಗಿದ್ದು ಮುಂದೆ ಬಂದವರು. ಅನಂತರ ಮೊದಲನೇ ಅರಸನಾಗಿ ಸೌಲನು ಅರಸನಾಗ್ತಾನೆ. ಆನಂತರ ದಾವೀದನು ಬರ್ತಾನೆ. ದಾವೀದನ ನಂತರ ಸೊಲೊಮೋನ ಆಳ್ವಿಕೆ ಮಾಡ್ತಾನೆ. ದಟ್ ಕಿಂಗ್ಡಮ್ ವಾಸ್ ಯುನೈಟೆಡ್ ಕಿಂಗ್ಡಮ್. ಅದು ಒಟ್ಟಿಗೆ ಇರುವ ಸಾಮ್ರಾಜ್ಯವಾಗಿತ್ತು. ಆದರೆ ಸೊಲೊಮೋನ್ನ ನಂತರ ಆ ಸಾಮ್ರಾಜ್ಯ ಎರಡು ಭಾಗವಾಗುತ್ತೆ. ಒಂದು ಉತ್ತರ, ದ ನಾರ್ದರ್ನ್ ಕಿಂಗ್ಡಮ್ ಆ್ಯಂಡ್ ಸದರ್ನ್ ಕಿಂಗ್ಡಮ್. ಒಂದು ದಕ್ಷಿಣ ಭಾಗ ಮತ್ತು ಉತ್ತರ ಭಾಗ. ಉತ್ತರ ಭಾಗದಲ್ಲಿ 10 ಕುಲಗಳು ಇದೆ. ದಕ್ಷಿಣ ಭಾಗದಲ್ಲಿ 2 ಕುಲಗಳು ಇರುವಂಥದ್ದಾಗಿದೆ. ದಕ್ಷಿಣ ಭಾಗದಲ್ಲಿ 2 ಕುಲ, ಅದು ಯಹೂದ ಮತ್ತು ಬೆನ್ಯಾಮಿನ್ 2 ಗೋತ್ರಗಳು ಅಥವಾ ಕುಲಗಳು ಸೇರಿ ದಕ್ಷಿಣ ಭಾಗದಲ್ಲಿ ಅವರನ್ನ ಯಹೂದ ಕುಲ ಎಂದು ನಾವು ಯಹೂದ ಸಾಮ್ರಾಜ್ಯ ಅಂತ ಕರಿತೇವೆ. ಉತ್ತರದಲ್ಲಿ 10 ಕುಲಗಳಿದೆ. 10 ಕುಲಗಳು ಸೇರಿ ಉತ್ತರ ಭಾಗದಲ್ಲಿ ಇಸ್ರಾಯೇಲ್ ಎಂಬ ಹೆಸರಿನಲ್ಲಿ ಕಾಣಲ್ಪಡುವಂಥದ್ದಾಗಿದೆ. ಹೀಗೆ ಮೊದಲನೇ ಅರಸನಾಗಿ ಉತ್ತರ ಭಾಗದಲ್ಲಿ ಜೆರುಬ್ಬಾಬೆಲ್ ಎನ್ನುವಂಥ ಮೊದಲನೇ ಅರಸನು, ಅವನು ಸೊಲೊಮೋನ ಮಗನಾಗಿದ್ದನು. ಹಾಗೆ ದಕ್ಷಿಣ ಭಾಗದಲ್ಲಿ ರೆಹಬೋಬಾಮನು. ಇವರಿಬ್ಬರು ಮೊದಲನೇ ಅರಸರಾಗಿ ಆಳ್ವಿಕೆಯನ್ನು ಮಾಡ್ತಾರೆ. ಇದರ ಪ್ರತ್ಯೇಕತೆ, ಈಗ ಯಹೂದ್ಯರಿಗೆ ವಿರುದ್ಧವಾಗಿ ಸೈನ್ಯವು, ಒಂದು ದೊಡ್ಡ ಮಹಾ ಸಮೂಹ ಬರ್ತಾ ಇದೆ. ಎ ಮಲ್ಟಿಟ್ಯೂಡ್ ಸರೌಂಡೆಡ್ ಜೆಹೋಷಾಫಾಟ್ಸ್ ಕಿಂಗ್ಡಮ್. ಅಂದರೆ ಯಹೂದರ ಆಳ್ವಿಕೆಯನ್ನು ಇವರು ಆಕ್ರಮಣ ಮಾಡಕ್ಕೆ ಬರ್ತಾರೆ. 3 ರಾಜ್ಯಗಳು, ಅಂದರೆ 3 ಶತ್ರುವಿನ ಪ್ರಬಲವಾದ 3 ಶಕ್ತಿಗಳು ಒಟ್ಟಿಗೆ ಇವರನ್ನು ಆಕ್ರಮಿಸುವುದಕ್ಕೆ ಬರ್ತಾ ಇದ್ದಾರೆ. ಈ ಪರಿಸ್ಥಿತಿ ಗಮನಿಸಿದ್ರೆ ಬಹು ಭಯಾನಕವಾದಂಥ ಒಂದು ಅವಸ್ಥೆ. ಶತ್ರುಗಳು ಇವರ ದಂಡೆತ್ತಿ ಬರೋದು ಬೇಡ, ಬರ್ತಾರೆ ಎಂಬ ವಾರ್ತೆ ಕೇಳಿದಾಗಲೇ ಉಳಿದವರಿಗೆಲ್ಲ ಭಯ ಹುಟ್ಟಿಸುವಂಥದ್ದು, ನಡುಕ ಹುಟ್ಟಿಸುವಂಥದ್ದು, ನಿದ್ದೆ ಕೆಡಿಸುವಂಥ ಕಾರ್ಯಗಳಾಗಿರುತ್ತದೆ. ಆದರೆ ಅದರ ಮಧ್ಯದಲ್ಲಿ ದೇವರು ಇದ್ದಾನೆ, ಯೆಹೋಷಾಫಾಟನ ಸಂಗಡ ದೇವರಿದ್ದಾನೆ ಎಂಬುದನ್ನು ತೋರಿಸುವುದೇ ಈ ಭಾಗದಲ್ಲಿ ಪ್ರಧಾನವಾದಂಥ ವಿಷಯ. ನಾನು ಒಂದು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಯಾರು ಈ ಮೋವಾಬ್ಯರು? 3 ಶಕ್ತಿಗಳು ಇವರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬರ್ತಾರೆ. ಮೋವಾಬ್ಯರು, ಅಮ್ಮೋನ್ಯರು ಮತ್ತು ಮೆಗೂನ್ಯರು. ಮೋವಾಬ್ಯರು, ಅಮ್ಮೋನ್ಯರು ಮತ್ತು ಮೆಗೂನ್ಯರು, ಈ 3 ಶಕ್ತಿಗಳು ಒಟ್ಟಿಗೆ 3 ದಿಕ್ಕಿನಿಂದ ಬರ್ತಾರೆ. ಇವರ ಚರಿತ್ರೆಯನ್ನು ಸ್ವಲ್ಪ ಯೋಚನೆ ಮಾಡಿ ನೋಡಿದ್ರೆ, ಮೋವಾಬ್ ಅನ್ನೋದು ಲೋಟನ ವಂಶಸ್ಥರಾಗಿರ್ತಾರೆ. ಇವರು ಲೋಟನ ವಂಶಸ್ಥರು. ನೀವು ಚರಿತ್ರೆ ಓದಿದ್ರೆ ಲೋಟನ ಮಕ್ಕಳು ಅಂದರೆ ಲೋಟನ ಮಕ್ಕಳು ಹಿರಿಯಳು ಕಿರಿಯಳು ಅವರಿಗೆ ಹುಟ್ಟಿದಂಥ ಮೊದಲನೇ ಮಗಳು ಹಿರಿಯಳಿಗೆ ಹುಟ್ಟಿದಂಥವನ ಹೆಸರು ಮೋವಾಬನು. ಅವನಿಗೆ ಹೆಸರು ಇರ್ತಾರೆ ಮೋವಾಬ್ ಅಂತ. ಆ ಗುಂಪಿನ ಆ ವಂಶಸ್ಥರಾಗಿರ್ತಾರೆ ಮೋವಾಬ್ಯರು. ನೀವು ಅದನ್ನು ಆದಿಕಾಂಡ ಪುಸ್ತಕ 19ನೇ ಅಧ್ಯಾಯದ 36 ಮತ್ತು 37ನೇ ವಾಕ್ಯದಲ್ಲಿ ಗಮನಿಸ್ಬೋದು. 38ನೇ ವಾಕ್ಯಕ್ಕೆ ಬಂದಾಗ ಅಲ್ಲಿ ಅಮ್ಮೋನ್ಯರ ಕುರಿತು ನಾವು ಕಾಣ್ತೇವೆ. ಅದೇ ಅಧ್ಯಾಯದಲ್ಲಿ ಇವರು ಸಹ ಲೋಟನ ವಂಶಸ್ಥರಾಗಿರ್ತಾರೆ.
ಲೋಟನ ವಂಶಸ್ಥರಾಗಿರ್ತಾರೆ. 38ನೇ ವಾಕ್ಯದಲ್ಲಿ ಅದನ್ನು ನಾವು ಗಮನಿಸ್ಬೋದು. ಇವರ ಪ್ರತ್ಯೇಕತೆ ಅಂದರೆ ಇಸ್ರಾಯೇಲ್ ಜನರು ವಾಗ್ದಾನದ ದೇಶಕ್ಕೆ, ವಾಗ್ದಾನದ ಕನಾನ್ ದೇಶಕ್ಕೆ ಹೋಗೋದಕ್ಕೂ ಅಡ್ಡಿಪಡಿಸಿದ ಗುಂಪಿನ ಜನ ಇವರಾಗಿರ್ತಾರೆ. ಇವರಿಗೆ ಅದರ ಅವಶ್ಯಕತೆ ಇಲ್ಲ ಎನ್ನೋ ರೀತಿಯಲ್ಲಿ ವಿರೋಧವಾಗಿ ಕ್ರಿಯೆಗಳನ್ನು ಮಾಡಿದಂಥ ಗುಂಪಿನವರಾಗಿರ್ತಾರೆ. ಬಾಲಾಕನ ಬೀಲಾಮನ ಕುರಿತಾಗೆಲ್ಲ ನಾವು ಕಾಣ್ತೇವೆ ಆ ಚರಿತ್ರೆಯಲ್ಲಿ. ಅವರೆಲ್ಲ ಬರ್ತಾರೆ. ಇವರು ದೇವರ ವಾಗ್ದಾನಕ್ಕೆ ತದ್ವಿರುದ್ಧವಾಗಿ ನಡೀತಿದ್ದಂಥ ಗುಂಪಿನ ಜನವಾಗಿರ್ತಾರೆ. ಇವರ ಸಂಗಡವಾಗಿ ಕೂಡ್ಕೊಂಡಿದ್ದು ಮೆಗುನ್ಯರು ಅಂದರೆ ಇವರು ಏಸಾವನ ವಂಶಸ್ಥರು. ಎಡೋಮ್ ಏಸಾವನ ವಂಶಸ್ಥರಾಗಿರ್ತಾರೆ. ಇವರು ಏಸಾವನ ವಂಶಸ್ಥರಾಗಿ ಬರುವಂಥವರು. ಇವರು ಮೂವರು ಒಟ್ಟಿಗೆ ಸೇರಿ ಯುದ್ಧಕ್ಕೆ ಬರ್ತಾ ಇರೋದು. ಸ್ತೋತ್ರ. ಯುದ್ಧ ಅಂದಿದ ತಕ್ಷಣ ಎಲ್ಲ ಸೈಲೆಂಟ್ ಆಗ್ಬಿಟ್ರಿ. ಮೂವರು ಸೇರಿ ಯುದ್ಧಕ್ಕೆ ಬರ್ತಾ ಇರೋದು. ಈ ಸಂದರ್ಭದಲ್ಲಿ ಯೆಹೋಷಾಫಾಟನು ಮಾಡಿದ ಪ್ರಾರ್ಥನೆ. ಸ್ತೋತ್ರ. ಮೋವಾಬ್ಯರು, ಅಮ್ಮೋನ್ಯರು, ಮೆಗುನ್ಯರು, 3 ಗುಂಪಿನ ಜನ 3 ದಿಕ್ಕಿನಿಂದ ಒಕ್ಕೂಟವಾಗಿ ಒಂದಾಗಿ ಅಟ್ಯಾಕ್ ಮಾಡಕ್ಕೆ ಬರ್ತಾ ಇರೋದು ಯೂದ ಸಾಮ್ರಾಜ್ಯವನ್ನು. ಹಲ್ಲೆಲೂಯ, ಹಲ್ಲೆಲೂಯ. ಯೆಹೋಷಾಫಾಟನು ಅವನು ಒಂದು ಶತ್ರುವನ್ನೆಲ್ಲ ಎದುರಿಸ್ತಾ ಇರೋದು. 3 ಶತ್ರುಗಳು 3 ತಂತ್ರಗಳೊಂದಿಗೆ ಬರ್ತಾ ಇದ್ದಾರೆ. ಆಮೇನ್. ನಾವು ಕೆಲವೊಮ್ಮೆ ಶತ್ರುಗಳೆಲ್ಲ ಒಟ್ಟಿಗೆ ಬರುವಾಗ ಇವರನ್ನ ಫೇಸ್ ಮಾಡೋದು ಭಾಳ ಕಷ್ಟ. ಹೋರಾಟಗಳು ಬಂದಾಗ ಒಂದು ಆದರೆ ಏನೋ ಎದುರಿಸ್ಬೋದು. ಎಲ್ಲ ದಿಕ್ಕುಗಳಿಂದ ಒಟ್ಟಿಗೆ ಬಂದರೆ ಭಾಳ ಕಷ್ಟವಾಗುವಂಥದ್ದಾಗಿದೆ. ಆಮೇಲೆ ಯಾವಾಗ ಶತ್ರು ತನ್ನ ತಂತ್ರಗಳೊಂದಿಗೆ ಹತ್ತಿರಕ್ಕೆ ಬರ್ತಾರೋ ಆಗ ನಮ್ಮ ಚಿಂತೆ ಎಲ್ಲ ಬದಲಾವಣೆ ಆಗಬೇಕು. ನಾನು ಹೇಳಲಿಕ್ಕೆ ಬಂದಿದ್ದು, ನಿಮ್ಮ ತೊಂದರೆಗಿಂತ ಹೆಚ್ಚಾಗಿ ನಿಮ್ಮ ದೇವರ ಮುಖವನ್ನು ನೀವು ಅನ್ವೇಷಣೆ ಮಾಡಬೇಕು. Hallelujah. Hallelujah. When enemy comes so close to deal with, it is to switch your focus from your problem and turn your focus on God. ನೀವು ದೇವರ ಕಡೆಗೆ ನಿಮ್ಮ ದೃಷ್ಟಿಯನ್ನು ತಿರುಗಿಸ್ಬೇಕು. ಅದಕ್ಕೆ ಯೆಹೋಷಾಫಾಟನು ಹೇಳಿದನು, ನಾನು ಇವರ ಜೊತೆಯಲ್ಲಿ ಹೋರಾಟ ಮಾಡೋಕ್ಕಾಗಲ್ಲ, ಇವರ ಸಾಮರ್ಥ್ಯಕ್ಕೆ ನಾನು ಹೋಲಿಕೆ ಮಾಡೋಕ್ಕಾಗಲ್ಲ, ನಾನು ಯುದ್ಧ ಮಾಡಿ ಇವರನ್ನ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಇವರ ಈ ಮಹಾ ಸಮೂಹದ ಮುಂದೆ ನಿಲ್ಲೋದಕ್ಕೆ ನಮಗೆ ಬಲ ಇಲ್ಲ, ಏನು ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡ್ತಾ ಇದೆ. ಹಲ್ಲೆಲೂಯಾ. ಇವತ್ತು ಪ್ರತಿಕೂಲಗಳು ಬಂದಾಗ, ಹೋರಾಟ ಬಂದಾಗ, ನಿಂದೆಗಳು ಬಂದಾಗ, ಅವಮಾನಗಳು ಬಂದಾಗ, ಹಿಡಿದು ನಿಲ್ಲೋಕ್ಕಾಗಲ್ಲ ಎನ್ನುವ ಪರಿಸ್ಥಿತಿ ಬಂದಾಗ, 1 ಅಲ್ಲ 2 ಅಲ್ಲ 3 ಅಲ್ಲ, ಒಂದು ಮುಗಿದ್ರೆ ಮತ್ತೊಂದು, ಮತ್ತೊಂದು ಮುಗಿದ್ರೆ ಮಗದೊಂದು ಎಂದು ಹೋರಾಟಗಳು, ಎಲ್ಲ ವಿಧವಾದ ಪ್ರಯಾಸಗಳು ಅಲೆಯಾಗಿ ಒಂದರ ಹಿಂದೆ ಒಂದು ಬರುವಾಗ, ಆ ಸಂದರ್ಭದಲ್ಲಿ ನೀವು ನೋಡಬೇಕಾಗಿರೋದು ಪ್ರತಿಕೂಲಗಳನ್ನಲ್ಲ, ನಿನ್ನ ತೊಂದರೆಗಳನ್ನಲ್ಲ, ನಿನ್ನ ಇಕ್ಕಟ್ಟುಗಳನ್ನಲ್ಲ. ಅದಕ್ಕೆ ಬದಲಾಗಿ ನಿನ್ನ ಫೋಕಸ್, ನಿನ್ನ ಗಮನವನ್ನು ದೇವರ ಕಡೆಗೆ ತಿರುಗಿಸು. ಏಯ್ ಕಮ್ ಆನ್ ಸಂಬಡಿ. ಹಲ್ಲೆಲೂಯಾ. ಅಂಥವ್ರು ಯಾರಾದರೂ ಇದರ ಒಳಗಡೆ ಇದ್ದರೆ ಗಟ್ಟಿಯಾಗಿ ಒಂದು ಆಮೆನ್ ಹೇಳ್ರಿ. ಎಸ್, ಐ ಹ್ಯಾವ್ ಎ ಪ್ರಾಬ್ಲಮ್. ಹೌದು, ನಾನು ಹೋರಾಟದಲ್ಲಿದ್ದೇನೆ. ಹೌದು, ನನಗೆ ಇಕ್ಕಟ್ಟಿರುವಂಥದ್ದಾಗಿದೆ. ಹೌದು, ನನಗೆ ಕಷ್ಟಗಳು ಇರುವಂಥದ್ದಾಗಿದೆ. ಆದರೆ ಇದು ಯಾವುದು ನನ್ನನ್ನು ಮುಳುಗಿಸೋದಿಲ್ಲ, ಇದು ಯಾವುದು ನನ್ನನ್ನು ಟಚ್ ಮಾಡೋದಿಲ್ಲ. ನನ್ನ ಫೋಕಸ್, ನನ್ನ ಗುರಿ, ನನ್ನ ನೋಟ, ನನ್ನ ದೃಷ್ಟಿ ನನ್ನ ದೇವರ ಮೇಲೆ ಆಗಿರುತ್ತದೆ. ಅಂಥವ್ರು ಯಾರಾದರೂ ಇದರ ಒಳಗಡೆ ಇದ್ರೆ ಅವರು ಮಾತ್ರ ಶಬ್ದ ತೆಗೆದು ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಹಾಲೆಲೂಯಾ. ಯಾವಾಗ ನೀವು ದೇವರ ಮುಖ ಅನ್ವೇಷಣೆ ಮಾಡ್ತೀರೋ, ಯಾವಾಗ ನಿಮ್ಮ ದೃಷ್ಟಿ
ಸಿ ಮೋಸ್ಟ್ ಆಫ್ ದ ಪೀಪಲ್, ಅನೇಕ ಜನರು ಎಡುವುದು ಎಲ್ಲಿ ಗೊತ್ತಾ ಎಡುವುದು? ಪ್ರಾಬ್ಲಮ್ ಬಂದರೆ ಪ್ರಾಬ್ಲಮ್ ಹಿಂದೆ ಓಡ್ತಾ ಇರ್ತಾರೆ. ಸೋತ್ರ ನಾಯಿಗೆ ಒಂದು ಎಲ್ಬು ಎತ್ತು ಹಾಕ್ಬಿಟ್ರೆ ಆ ನಾಯಿ ಅದನ್ನ ಹಿಂದೆನೇ ಹೋಗುತ್ತೆ. ಗೊತ್ತಾಗ್ತಿದೆಯಾ? ಸೋತ್ರೆ ಕಳ್ಳತನ ಮಾಡಕ್ಕೆ ಬರ್ತಾನೆ. ಕಳ್ಳತನ ಮಾಡಕ್ಕೆ ಬರೋನ್ನ ಅವನ ನಾಯಿಗೆ ಒಂದು ಎಲ್ಬು ಹಾಕ್ಬಿಟ್ಟು ನೈಸಾಗಿ ಕರೆದು ಪ್ರೀತಿಯಿಂದ ಎಲ್ಬು ಹಾಕಿದ್ರೆ ಅದು ನಾಯಿ ಎಲ್ಬಿನಿಂದ ಹೋಗುತ್ತೆ. ಶತ್ರು ಯಾವಾಗಲೂ ಮಾಡುವ ಒಂದು ಕುತಂತ್ರ, ದ ಸ್ಟ್ರಾಟಜಿ ನೀವು ಅರ್ಥ ಮಾಡ್ಕೊಳ್ರಿ. ನಿಮಗೆ ಯಾಕೆ ಪ್ರತಿಕೂಲ, ಯಾಕೆ ಇಷ್ಟೊಂದು ಹೋರಾಟ? ನೀವು ಒಳ್ಳೆಯದೇ ಮಾಡಿರ್ತೀರ, ಆದರೂ ನಿಮಗೆ ಪ್ರತಿಕೂಲ ಯಾಕೆ? ನಾನೆಲ್ಲ ಒಳ್ಳೆಯದೇ ಮಾಡಿದ್ದೀನಿ, ಆದರೂ ನನಗೆ ಯಾಕೆ ಇಷ್ಟೊಂದು ಹೋರಾಟ ಅಂತ ನೀವು ಕೇಳ್ತೀರ. ಏನು ಗೊತ್ತಾ ಹೋರಾಟ? ಶತ್ರು ನಿನ್ನನ್ನು ಆ ಪ್ರಾಬ್ಲಮ್ ಕಡೆಗೆ ಹೆಚ್ಚಿನ ಗಮನ ಹರಿಸಿ ನೀನು ಆ ಪ್ರಾಬ್ಲಮಲ್ಲೇ ಬಿದ್ದಿರಬೇಕು ಅನ್ನೋದು ಅವನ ಉದ್ದೇಶ. ಆದರೆ ದೇವರ ಉದ್ದೇಶ ನೀನು ಪ್ರಾಬ್ಲಮ್ ಅಲ್ಲ ನೋಡಬೇಕಾಗಿರೋದು, ನೀನು ನನ್ನ ಮುಖ ನೋಡಬೇಕು. ಇವತ್ತು ಎಷ್ಟು ಜನ ಹೇಳ್ತೀರಾ, ಹೋರಾಟ ಬರಲಿ, ನಿಂದೆಗಳು ಬರಲಿ, ಅಪಮಾನಗಳು ಬರಲಿ, ಕಷ್ಟಗಳು ಬರಲಿ, ರೋಗಗಳು ಬರಲಿ, ದಾರಿದ್ರ್ಯ ಬರಲಿ, ಸಾಲ ಬರಲಿ, ಏನೆಲ್ಲ ಬಂದರು ನನ್ನ ನೋಟ ಅದ್ರ ಮೇಲಲ್ಲ, ನನ್ನ ವಿಷಯ ಅದ್ರ ಮೇಲಲ್ಲ, ನನ್ನ ಹೃದಯ, ನನ್ನ ಕಣ್ಣು ನನ್ನ ದೇವರನ್ನೇ ನೋಡ್ತಾ ಇರ್ತವೆ ಎಂಬ ವಿಶ್ವಾಸಿಗಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತಾನೆ. Focus on your God. From your problem, turn your focus on God. ನಿಮ್ಮ ತೊಂದರೆಗಳನ್ನು ಅಲ್ಲ ನೀವು ಹೆಚ್ಚಾಗಿ ಗಮನ ಕೊಡಬೇಕಾಗಿರೋದು. ಇದೆ ಕನ್ನಡದಲ್ಲಿ ಮಾತು ಹೇಳ್ತೀವಿ, ಮನುಷ್ಯನಿಗಲ್ದರೆ ಮರಕ ಬರುತ್ತೆ ಕಷ್ಟ ಅಂತ. ಗೊತ್ತಿದ್ದು ನಾವೇನು ಮಾಡ್ತೀವಿ? ಕಷ್ಟದಿಂದನೇ ಓಡ್ತೀವಿ. ಚಿಕ್ಕದವ್ರಿಗೆಲ್ಲ ಹೇಳೋದು, ಅಯ್ಯೋ ಗಂಗಮ್ಮ ಏನು ಹೇಳಲಿ ಬಿಡಮ್ಮ, ಭಾರಿ ಕಷ್ಟ ಇದೆ ಕಣಮ್ಮ, ಸೋತ್ರ ಆ ಚರ್ಚಿಗೂ ಓಟ್ ಬರ್ತಾನೇ ಇದ್ದೀನಿ, ಏನೂ ಆಗ್ತಾ ಇಲ್ಲಮ್ಮ, ಭಾರಿ ಹೋರಾಟ. ಇವ್ರು ಚರ್ಚಿಗೆ ಬರ್ತಾ ಇದ್ದಾರೆ, ಪ್ರಾಬ್ಲಮ್ ಮೇಲೆ ಗಮನ ಇದೆ ಇವರಿಗೆ. ಕೆಲವ್ರು ಕೂತಿರುವಾಗಲೇ ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಕೂತಿರುವಾಗಲೂ ವಾಕ್ಯ ಅವ್ರ ತಲೆಗೆ ಹೋಗಲ್ಲ, ನಾವು ಹೇಳೋ ಉಪದೇಶ ಅವ್ರ ತಲೆಗೆ ಹೋಗಲ್ಲ. ಅವ್ರು ಯೋಚನೆ ಮಾಡೋದೇನು ಗೊತ್ತಾ? ಅಯ್ಯೋ ನಾಳೆ ಮಕ್ಕಳಿಗೆ ಫೀಸ್ ಕಟ್ಟಬೇಕಲ್ಲ, ಎಲ್ಲಿ ಯಾರು ಬಡ್ಡಿ ಕೊಡ್ತಾರೆ, ಒಂದು 15% ಆದರೆ ಸಾಕು. ಸೋತ್ರ ಯಾರೋ ಹೇಳಿದ್ದಾರೆ 18% ಕೊಡಿಸ್ತೀನಿ ಅಂತ. ಇವ್ರು ಅದು ಚಿಂತೆ ಮಾಡ್ತಾರೆ. ದೇವರು ಫ್ರೀಯಾಗಿ ಎಜುಕೇಷನ್ ಕೊಡ್ಸೋಕ್ಕೆ ರೆಡಿ ಇದ್ದಾನೆ, ಇವ್ರು ಬಡ್ಡಿಗೆ ತಗೊಂಡು ಕಟ್ಟೋದಕ್ಕೆ ರೆಡಿ ಇದ್ದಾರೆ. ಫೋಕಸ್, ಗಮನ ಎಲ್ಲಿ ಇಡ್ತೀರ? ನೀವು ದೇವರಲ್ಲಿ ಭರವಸೆ ಇಡ್ರಿ, ನಿಮ್ಮ ತೋಳ್ಬಲಗಳಲ್ಲ, ಮನುಷ್ಯ ಮಾತ್ರದವರಲ್ಲ, ಪ್ರಭುಗಳಲ್ಲ. ನಿಮ್ಮ ಭರವಸೆ ಯೆಹೋವನಾದ ದೇವರಲ್ಲಿ ಇರಲಿ. ಯಾವಾಗ ನೀವು ಆ ರೀತಿ ಫೋಕಸ್ ಮಾಡ್ತಿರೋ, ಪರಲೋಕದ ದೇವರು ನಿಮಗೆ ಆನ್ಸರ್ ಕೊಡ್ತಾನೆ, ಉತ್ತರ ಕೊಡ್ತಾನೆ. ನೋಡ್ರಿ, ಸತ್ಯವೇದ ಗ್ರಂಥ ತಂದಿರುವವರು 2 ಪೂರ್ವಕಾಲ ವೃತ್ತಾಂತ ಪುಸ್ತಕ, ಬುಕ್ ಆಫ್ 2 Chronicles ಚಾಪ್ಟರ್ 20 ವರ್ಸ್ 15 15ನೇ ವಾಕ್ಯ. ಅವನು ಎಲ್ಲಾ ಯೆಹೂದ್ಯರೇ, ಯೆರೂಸಲೇಮಿನವರೇ, ಅರಸನಾದ ಯೆಹೋಷಾಫಾಟನೇ, ಯೆಹೋವನು ಹೇಳುವುದನ್ನ ಕೇಳಿರಿ. ಯೆಹೋವನು ಹೇಳುವುದನ್ನ ಕೇಳ್ರಿ. ಈ ಮಹಾಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡ್ರಿ. ಪಕ್ಕದಲ್ಲಿರೋರು ಕೈ ಕೊಟ್ಟು ಹೇಳ್ರಿ, ಎಷ್ಟೇ ಹೋರಾಟ ಬಂದರೂ ಕಳವಳಗೊಳ್ಳಬೇಡ್ರಿ. ಎಷ್ಟೇ ಹೋರಾಟ ಬಂದರೂ ಕಳವಳಗೊಳ್ಳಬೇಡ್ರಿ, ಹೆದರಬೇಡ್ರಿ. ಯುದ್ಧವು ನಿಮ್ಮದಲ್ಲ, ಅದು ದೇವರದೇ. ಕಮ್ ಆನ್ somebody shout hallelujah. ಯುದ್ಧ ನಿಮ್ಮದಲ್ಲ, ಅದು ದೇವರದೇ. ನೀನು ಎಷ್ಟು ಫೈಟ್ ಮಾಡಿದ್ರೆ ಇವ್ರ ಮೇಲೆ ಜಯ ಪಡೆಯೋಕ್ಕಾಗಲ್ಲ. ಯು ಕೆನಾಟ್. ಎಷ್ಟು ಫೈಟ್ ಮಾಡಿದ್ರು ನೀನು ಅವ್ರನ್ನ ಜಯಿಸಕ್ಕಾಗಲ್ಲ. ದ ಬ್ಯಾಟಲ್ ಇಸ್ ನಾಟ್ ಯುವರ್ಸ್ ಬಟ್ ಗಾಡ್ಸ್. ದೇವರದಾಗಿದೆ,
ಯುದ್ಧ. ಒಬ್ಬರು ಮಾತ್ರ ಆಮೇಲೆ ಹೇಳ್ರಿ. ಇಲ್ಲಿ ನೋಡ್ರಿ, ಸ್ವಲ್ಪ ಗಮನಿಸ್ರಿ. ಯೆಹೋಷಾಫಾಟನಿಗೆ 2 ಅವಕಾಶ ಇದೆ. ಜೋಸಫಾಟ್ ಹ್ಯಾಡ್ 2 ಚಾಯ್ಸಸ್. 2 ಅವಕಾಶ ಇದೆ. ಒಂದು, ಅವನು ಈ ಮಹಾ ಸಮೂಹವನ್ನು ನೋಡಿ ಅದಕ್ಕೆ ಬೇಕಾದಂಥ ಸೈನ್ಯವನ್ನು, ಯುದ್ಧ ಮಾಡೋದಕ್ಕೆ ಬೇಕಾದ ಆಯುಧಗಳನ್ನು, ಯುದ್ಧದ ತಂತ್ರಗಳನ್ನು ಎಣಿಬೋದು. ನಮ್ಮಲ್ಲಿ ಕೆಲವರು ಮಾಡೋ ರೀತಿಯಲ್ಲಿ ಪಾಸ್ಟ್ರು ಹೇಳ್ತಾರೆ ಆ ಪ್ರಸಂಗ ಹಂಗೆ ಇರುತ್ತೆ, ನಾವು ಮಾಡ್ಬೇಕನ್ನೋ ನಾವೇ ತಾನೇ ಮಾಡಬೇಕಾ? ಸ್ತೋತ್ರ. 2, ಒಂದು, ನೀನು ಮಹಾಸಮೂಹದಕ್ಕೆ ವಿರುದ್ಧವಾಗಿ ಅವರನ್ನು ನೋಡಿ ಅದಕ್ಕೆ ಕಾರ್ಯತಂತ್ರಗಾರಿಕೆಯನ್ನು ಮಾಡೋದಕ್ಕೆ ರೆಡಿ ಆಗೋದು. 2, ದೇವರ ಮುಖವನ್ನು ನೋಡೋದು. ಫಸ್ಟಿಗೆ ಎಷ್ಟು ಜನ ಆಮೇನ್ ಹೇಳಿದ್ರು. ಸೆಕೆಂಡ್ ಚಾಯ್ಸಿಗೆ ಸೊರಗೋಗಿರುವ ಆಮೇನ್ ಕೇಳಿದೆ. ತಪ್ಪಾಗಿ ಹೇಳಿದ್ನ? ಒಂದು, ಈ ಮಹಾ ಸಮೂಹಕ್ಕೆ ವಿರುದ್ಧವಾಗಿ ತಂತ್ರಗಾರಿಕೆ ಮಾಡ್ಬೋದು, ಯುದ್ಧಕ್ಕೆ ಬೇಕಾದ ಸಾಮಗ್ರಿಗಳನ್ನು ಸಿದ್ಧ ಮಾಡ್ಬೋದು, ಯುದ್ಧ ಭಟರನ್ನು ಸಿದ್ಧಗೊಳಿಸ್ಬೋದು, ಯಾವ ರೀತಿಯಲ್ಲಿ ಇವ್ರನ್ನ ಅಟ್ಯಾಕ್ ಮಾಡಬೇಕು ಅಂತ ಪ್ಲ್ಯಾನ್ ಪದ್ಧತಿಗಳನ್ನು ಎಣೀಬೋದು. ದಟ್ಸ್ 1 ಚಾಯ್ಸ್. 2ನೇ ಚಾಯ್ಸು, ಇದು ಯಾವುದು ಅಲ್ಲ, ನಮ್ಮ ಮುಖ, ನಮ್ಮ ಕಣ್ಣು ದೇವರನ್ನೇ ದೃಷ್ಟಿಸ್ತೀವಿ. ಲೆಟ್ ಗಾಡ್ ಟೇಕ್ ದ ಬ್ಯಾಟಲ್. ನನ್ನ ದೇವರು ಆ ಯುದ್ಧವನ್ನು ಒತ್ಕೊಳ್ಳಿ. ಸ್ತೋತ್ರ, ಸ್ತೋತ್ರ. ಭಾಳ ಎಚ್ಚರ ಇರಬೇಕು. ಒಂದು, ಶತ್ರು ವಿಸಿಬಲ್ ರಿಲಮ್ಮಲ್ಲಿದ್ದಾನೆ, ಕಾಣುವ ಮಂಡಳದಲ್ಲಿದ್ದಾನೆ, ಕಣ್ಣೆದುರಿಗೆ ಕಾಣ್ತಾ ಇದ್ದಾನೆ. ಅದರ ದೇವರು ಕಾಣದೇ ಇರುವ ಮಂಡಳದಲ್ಲಿದ್ದಾನೆ, ಇನ್ವಿಸಿಬಲ್ ರಿಲಮ್ಮಲ್ಲಿದ್ದಾನೆ. ಚಾಯ್ಸ್ ನಿಮ್ಮದು, ಆಯ್ಕೆ ನಿಮ್ಮದು. ಒಂದು, ಶತ್ರು ಕಾಣ್ತಾ ಇದ್ದಾರೆ, ಕಾಣುವ ಮಂಡಳ ಅದು. ಇನ್ನೊಂದು, ದೇವರು ಕಾಣ್ತಾ ಇಲ್ಲ, ಕಾಣದೇ ಇರುವ ಮಂಡಳ. ಆಯ್ಕೆ ನಿಮ್ಮದು. ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀರಾ? ಸತ್ಯವೇದ ಗ್ರಂಥದಲ್ಲಿ 2 Chronicles chapter 20 20ನೇ ಅಧ್ಯಾಯದ 2ನೇ ವಾಕ್ಯ. ದೂತರು ಬಂದು ಯೆಹೋಷಾಫಾಟನಿಗೆ, ಮಹಾ ಸಮೂಹವು ನಿನಗೆ ವಿರೋಧವಾಗಿ ಲವಣ ಸಮುದ್ರದ ಆಚೆಯಲ್ಲಿರುವ ಆರಾಮ್ ಪ್ರಾಂತ್ಯದ ಕಡೆಯಿಂದ ಬಂದು ಈಗ ಎಂಗೆದೆ ಎನಿಸಿಕೊಳ್ಳುವ ಆಚೆ ಚೋನ್ ತಾಮಾರಿನಲ್ಲಿ ಇರುತ್ತಾರೆಂದು ತಿಳಿಸಿದಾಗ ಯೆಹೋಷಾಫಾಟನು ಹೆದರಿ ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಯೆಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು. ಇಂಥ ಒಂದು ಕಿಂಗನ್ನ, ಇಂಥ ಒಂದು ಅರಸನನ್ನ ಎಲ್ಲಾದ್ರೂ ಕಂಡಿದ್ದೀರಾ? ಯುದ್ಧ, ದೊಡ್ಡ ಸೈನ್ಯ 3 ದಿಕ್ಕಿಂದ ಬರುತ್ತೆ ಅಂದಾಗ ಅವನಿಗೆ ಅರ್ಥ ಆಯಿತು, ಇವರು ಮುಂದೆ ನಿಲ್ಲಕ್ಕಾಗಲ್ಲ, ಗೆಲ್ಲಕ್ಕಾಗಲ್ಲ, ಯುದ್ಧ ಮಾಡೋಕ್ಕಾಗಲ್ಲ. ಸ್ತೋತ್ರ. ಅದಕ್ಕೆ ಅವನು ಮಾಡಿದ ಕಾರ್ಯ ಏನು ಗೊತ್ತಾ? ಅವನು ಯೆಹೋವನನ್ನೇ ಆಶ್ರಯಿಸಿಕೊಂಡನು. ಅದಕ್ಕೆ ಮಾಡಿದ ಕಾರ್ಯ ತನ್ನ ಎಲ್ಲ ಜನರಿಗೆ ಹೇಳ್ದ, ಉಪವಾಸ ಮಾಡ್ರಿ ಅಂತ. ಯುದ್ಧಕ್ಕೆ ಹೋಗೋ ಜನರಿಗೆ ಚೆನ್ನಾಗಿ ತಿನ್ನಿಸಿ ಯುದ್ಧ ಮಾಡಯ್ಯ ಅನ್ಬೇಕಾಯ್ತು. ಇವನು ಏನು ತಿನ್ಬೇಡ, ಉಪವಾಸ ಮಾಡ್ರಿ ಅಂತಿದ್ದಾನೆ. ಕೆಲವರು ಭಾಳ ಸಂಶಯಾಸ್ಪದವಾಗಿ ನೋಡ್ತಾ ಇದ್ದೀರ ನನ್ನನ್ನು. ಸ್ತೋತ್ರ. ಕೆಲವೊಮ್ಮೆ ಹೋರಾಟ ಬಂದಾಗ ಹಂಗೆ ಹಿಂಗೆ ಏನೋ ಪಾಸ್ಟ್ರ್ ಏನೋ ಹೆಲ್ಪ್ ಮಾಡ್ತಾರೆ ಅಂತ ಬಂದರೆ ಪ್ರಾರ್ಥನೆ ಮಾಡಿ, ಉಪವಾಸ ಮಾಡಿ ಅಂದರೆ ನೀವೇನು ಮಾಡ್ತೀರಾ? ಪಕ್ಕದಲ್ಲಿ ಕಲ್ಲಿದ್ದರೆ ತಲೆಗೆ ಹಾಕ್ಬಿಡೋಣ ಅನ್ನೋಷ್ಟು ಕೋಪ ಬರುತ್ತೆ, ಆದರೆ ಹಾಕಕ್ಕೂ ಪ್ರಯತ್ನ ಮಾಡಬೇಡ್ರಿ. ಸ್ತೋತ್ರ. ಈ ಅರಸನ ಪರಿಸ್ಥಿತಿ ಗಮನಿಸ್ರಿ. ಸೇನಾಧಿಪತಿ ಏನಂದಿರ್ತಾನೆ, ಮಿಲಿಟರಿ ಕಮಾಂಡರ್ ಏನಂದಿರ್ತಾನೆ, ಮಂತ್ರಿಗಳು ಏನಂದಿರ್ತಾರೆ. ಸ್ತೋತ್ರ. ಇವನೇನು ಹುಚ್ಚನ? ಅಟ್ಯಾಕ್ ಮಾಡಕ್ ಬರ್ತಾ ಇದ್ದಾರೆ, ಸಂರಕ್ಷಣೆ ಆದ್ರೂ ಮಾಡಬೇಕು, ಯುದ್ಧ ಮಾಡಲಿಲ್ಲ ಆದರೆ ಉಪವಾಸ ಮಾಡು. ಆಮೇನ್. ದಟ್ ಈಸ್ ದ
ಬ್ಯೂಟಿ ಆಫ್ ಕ್ರಿಸ್ಟಿಯಾನಿಟಿ. ನಿನಗೆ ವಿರುದ್ಧ ಬರುವ ಶತ್ರುವಿಗೆ ವಿರುದ್ಧ ನೀನು ಹೋರಾಟ ಮಾಡೋದಲ್ಲ, ನೀನು ಹೋಗಿ ಜಗಳ ಮಾಡೋದಲ್ಲ. ಸ್ತೋತ್ರ. ಸೇರಿಗೆ ಸವಾ ಸೇರು ಅಂತ ಹೇಳಿ, ಬಾ ನಾನು ಒಂದು ಕೈ ನೋಡ್ಕೋತೀನಿ ಅಂತ ಹೇಳಿ ತೊಡೆ ತಟ್ಕೊಂಡು ಕೈ ಮಡಚ್ಕೊಂಡು ವೀರಾವೇಶದಿಂದ ಹೋಗೋದಲ್ಲ. ಯುದ್ಧವು ಯೆಹೋವನಿಗೆ ಬಿಡ್ರಿ. ಇವತ್ತು ಅರ್ಥ ಆಗ್ತಾ ಇರೋರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಆಮೇನ್. ಇಟ್ ಈಸ್ ಡಿಫಿಕಲ್ಟ್, ಭಾಳ ಕಷ್ಟ ಅದು. ಎಲ್ಲರೂ ಏನು ಹೇಳ್ತಾರೆ, ಎಲ್ಲರೂ ನಮ್ಮನ್ನು ಚೂ ಬಿಡ್ತಾರೆ. ಬೇಕಾದ್ರೆ ಹೇಳ್ತಾರೆ ನೀವೇನು ಗಂಡಸೇನು ಅಂತ. ನಮ್ಮ ಕೆಲ ಹೆಂಗಸರುಗಳು ಹಂಗೆ, ಯಾರಾದರೂ ಗಲಾಟೆಗೆ ಬಂದರೆ ಗಂಡಸರಿಗೆ ಹೋಗ್ರಿ ಕೇಳ್ರಿ, ಹಂಗೆ ಸುಮ್ಮನೆ ಮನೇಲಿದ್ದೀರಾ, ಹೋಗಿ 2 ಮಾತು ಆಡ್ರಿ ಅಂತ ಹಬ್ಬುತ್ತಾರೆ. ಸ್ತೋತ್ರ. ಆಮೇಲೆ ಅವನು ಅದೇ ತಿಂದು ಬಂದಾಗ ಇವಳಿಗೆ ಸಮಾಧಾನ ಆಗುತ್ತೆ. ಚಾಯ್ಸ್, ಆಯ್ಕೆ ನಿಮ್ಮದು. ನಿಮ್ಮ ಮುಂದೆ ಪ್ರಾಬ್ಲಮ್ ಇದೆ, ನಿಮ್ಮ ಮುಂದೆ ದೇವರಿದ್ದಾನೆ. ನಿಮ್ಮ ಮುಂದೆ ಈ ಪ್ರಾಬ್ಲಮ್ ತಾಂಡವ ಆಡ್ತಾ ಇದೆ, ಡ್ಯಾನ್ಸ್ ಮಾಡ್ತಾ ಇದೆ. ಯು ಕ್ಯಾನ್ ಸೀ ಇಟ್. ಬಟ್ ಇತ್ ಕಡೆ ದೇವರು ಮರೆಯಾಗಿದ್ದಾನೆ, ಕಾಣ್ತಾ ಇಲ್ಲ, ಇನ್ವಿಸಿಬಲ್ ನಮ್ಮಲ್ಲಿದ್ದಾನೆ. ನಾನು ಆವಾಗವಾಗ ಹೇಳ್ತಾನೆ ಇರ್ತೀನಿ, ಕಾಣುವ ಮಂಡಳ, ಕಾಣದೇ ಇರುವ ಮಂಡಳ. ಕಾಣುವ ಮಂಡಳ ತಾತ್ಕಾಲಿಕ, ಕಾಣದೇ ಇರುವ ಮಂಡಳ ಶಾಶ್ವತ. ಕಾಣುವ ಮಂಡಳ ಫ್ಯಾಕ್ಟ್, ಆದರೆ ಕಾಣದೇ ಇರುವ ಮಂಡಳ ಸೂಪರ್ ನ್ಯಾಚುರಲ್. ಆಮೇಲೆ we are not depending on the facts, we are depending on the supernatural. ನಾವು ವಾಸ್ತವಕ್ಕೆ ಕಟ್ಟು ಬಿದ್ದವರಲ್ಲ. ಪರಿಸ್ಥಿತಿ ಹೇಳ್ತಾ ಇದೆ ಕರೆಕ್ಟ್, ಇದೆಲ್ಲ ರೈಟ್, ಶತ್ರು ಬಂದಿರೋ ರೈಟು, 3 ದಿಕ್ಕಿನಿಂದ ಬಂದಿರೋದು ರೈಟು, ಮಹಾಸಮೂಹ ಅದು, ಇವ್ರ ಮುಂದೆ ನಿಲ್ಲಕ್ಕಾಗಲ್ಲ, ರೈಟ್. ಆದರೆ ಮರುಭಾಗದಲ್ಲಿ ನಮ್ಮಲ್ಲಿ ಇರುವವನು ಲೋಕದಲ್ಲಿ ಇರುವವನಿಗಿಂತ, ನಮ್ಮಲ್ಲಿ ಇರುವವನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು ಎಂದು ಅರ್ಥ ಮಾಡ್ಕೊಂಡಿರೋರು ಮಾತ್ರ ಗಟ್ಟಿ. ಕಮ್ ಆನ್ ಸಂಬಡಿ. ನಮ್ಮಲ್ಲಿ ಕೆಲವರಿಗೆ ಏನಾದರೂ ಟೆನ್ಷನ್ ಜಾಸ್ತಿ ಆಗ್ಬಿಟ್ರೆ, ಒತ್ತಡ ಜಾಸ್ತಿ ಆಗ್ಬಿಟ್ರೆ, ಇನ್ನು ಯಾರಿಗೋಸ್ಕರ ನಾನು ಬದುಕಿರೋದೇ ಬೇಡ ಅಂತ ದಿಢೀರಂತ ಸಾಯ್ಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. ಬಿಕಾಸ್ ದೇ ಆರ್ ನಾಟ್ ಟ್ರಸ್ಟಿಂಗ್ ದ ಲಾರ್ಡ್. ಆಮೇಲೆ ಹೌದಲ್ಲ, ಪಕ್ಕದಲ್ಲಿರೋ ಕೈ ಕೊಟ್ಟು ಮುಖ ನೋಡಿ ಹೇಳ್ರಿ, ಎಷ್ಟೇ ಹೋರಾಟ ಬಂದರೂ ದೇವರು ಜೀವಂತವಾಗಿದ್ದಾನೆ ಅಂತ ಹೇಳ್ರಿ. ಎಷ್ಟೇ ಹೋರಾಟ ಬಂದರು, ಮೈ ಗಾಡ್ ಇಸ್ ಇನ್ ಕಂಟ್ರೋಲ್, ನನ್ನ ದೇವರು ನಿಯಂತ್ರಣದಲ್ಲೇ ಇದ್ದಾನೆ. ಆಮೇನ್. ಅದಕ್ಕೆ ನೋಡ್ರಿ, ಇವನು ಆಶ್ರಯ ಇಟ್ಟಿದೆ ಎಲ್ಲಿ ಗೊತ್ತಾ? 12ನೇ ವಾಕ್ಯ ನಾವು ಓದಿದಂಥ 12ನೇ ವಾಕ್ಯ 20:12. ನಮ್ಮ ದೇವರೇ, ಅವರನ್ನು ದಂಡಿಸದೆ ಬಿಡುವೆಯೋ? ಅವರನ್ನ ದಂಡಿಸದೆ ಬಿಡುವೆಯೋ? ನಮ್ಮ ಮೇಲೆ ಬಂದ ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ. ನಮ್ಮಲ್ಲಿ ಬಲ ಇಲ್ಲ. ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡ್ತಾ ಇದೆ. ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡ್ತಾವೆ. ಹಾಲೆಲೂಯ. ಎಷ್ಟು ಜನ ಹೇಳ್ತೀರಾ? 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5:7 ಹೇಳುವ ಪ್ರಕಾರ, 2 Corinthians chapter 5:7 says, ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯುತ್ತೇವೆ. ಆದುದರಿಂದ ಹಾಲೆಲೂಯ, ನೋಡುವವರಾಗಿ ಅಲ್ಲ, ಫಾರ್ ವಿ ವಾಕ್ ಬೈ ಫೇತ್ ನಾಟ್ ಬೈ ಸೈಟ್. ನಾವು ನೋಡುವವರಾಗಲ್ಲ, ನಾವು ನಂಬುವವರಾಗೆ. ನಂಬಿಕೆ ಎನ್ನೋದು ಕಾಣದೇ ಇರುವ ಮಂಡಳ. ಹಲ್ಲೆಲೂಯ. ಲೌಕಿಕರಿಗೂ ಆತ್ಮಿಕರಿಗೂ ಇರುವ ವ್ಯತ್ಯಾಸ ಏನು ಗೊತ್ತಾ?
ಲೌಕಿಕರಿಗೂ ಆತ್ಮಿಕರಿಗೂ ಇರುವ ವ್ಯತ್ಯಾಸ ಏನು ಗೊತ್ತಾ? ಲೌಕಿಕನಿಗೆ ಅವನಿಗೆ ನಂಬಿಕೆ ಇರೋದಿಲ್ಲ, ಹೆಚ್ಚಾಗಿ ಭರವಸೆ ಇರೋದಿಲ್ಲ, ಆಶ್ರಯ ಇಡೋದಕ್ಕೆ ದೇವರು ಇರೋದಿಲ್ಲ. ಆದರೆ ನಮಗಾದರೂ ಆಶ್ರಯ ಇಡೋದಕ್ಕೆ ಒಬ್ಬ ದೇವರಿದ್ದಾನೆ. ಕಮಾನ್, ಹಲ್ಲೆಲೂಯಾ. ಏನೇ ಬರಲಿ, ಲೆಟ್ ಮೈ ಗಾಡ್ ವಿಲ್ ಟೇಕ್ ಕೇರ್. ಪ್ರೈಸ್ ಗಾಡ್. ಈ ದೇವ್ರ ವಾಕ್ಯ ಹೇಳ್ತೇನೆ, ನನ್ನ ನೀತಿವಂತನು ಹಿಂದ್ಗಡೆ ಸೌಂಡೇ ಇಲ್ಲ. ನನ್ನ ನೀತಿವಂತನು, ಗಟ್ಟಿಯಾಗಿ ಹೇಳ್ರಿ ನೋಡೋಣ, ನಂಬಿಕೆಯಿಂದಲೇ ಬದುಕುವನು. ವಿ ಲಿವ್ ಬೈ ಫೇತ್. ನಂಬಿಕೆಯಿಂದಲೇ. ನಂಬಿಕೆ ಇಲ್ಲಾದರೆ ನಾವು ಜೀವನದಲ್ಲಿ ಅದು ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಎಂದು ನಂಬುವುದು ಅವಶ್ಯವಾಗಿದೆ. ನೀನು ದೇವರ ಬಳಿಗೆ ಬರ್ತೀಯ, ದೇವರಿಲ್ಲ ಅಂತ ಇದ್ದಾನೆ ಅಂತ ನಂಬುದೆ ನಿನ್ನ ವಿಷಯ ದೇವ್ರ ಹ್ಯಾಂಡಲ್ ಮಾಡ್ತಾನೆ, ಗ್ಯಾರಂಟಿ ಇರಬೇಕು. ಟೆನ್ಷನ್ ತಗೊಂಬೇಡ್ರಿ ಅಂತ ಹೇಳ್ರಿ ಪಕ್ಕದಲ್ಲಿರೋರಿಗೆ. ತುಂಬ ಟೆನ್ಷನ್ ತಗೊತಾರೆ, ತುಂಬ ಟೆನ್ಷನು. ಅಯ್ಯೋ ದೇವ್ರ ಕೈ ಬಿಟ್ಬಿಟ್ರೆ, ಸ್ವಲ್ಪ ಲೇಟ್ ಆಯ್ತು ಅಷ್ಟೇ, ಸ್ವಲ್ಪ ಡಿಲೇ ಆಯಿತು. ವಾಗ್ದಾನ ಕೇಳಿ, ಗ್ಲೋರಿ ಹೇಳಿ, ಸ್ತೋತ್ರ ಹೇಳಿ, ಸ್ವೀಕರಿಸಿ, ಸ್ವಲ್ಪ ಟೈಮಿಗೆ ಬಿಡುಗಡೆ ಆಗಲಿಲ್ಲ ಅಂದರೆ ಟೆನ್ಷನ್ನು, ಕೈ ಓಡ್ತಾ ಇಲ್ಲ, ಕಾಲು ಓಡ್ತಾ ಇಲ್ಲ. ಯಾರಿಗೆ ಫೋನ್ ಮಾಡಬೇಕು, ಯಾರಿಗೆ ಹೇಳಬೇಕು, ಊರವ್ರಿಗೆಲ್ಲ ಡಂಗೂರ ಬರ್ಸ್ಕೊಂಬಂದ್ಬಿಡ್ತಾರೆ. ವೆಯ್ಟ್, ಬಿ ಪೇಷಂಟ್. ಆ ಸಮಯದಲ್ಲಿ ನೀವು ಉಪವಾಸ ಮಾಡಬೇಕು. ಆ ಸಮಯದಲ್ಲಿ ನಥಿಂಗ್ ಇಟ್ಸ್ ಹ್ಯಾಪ್ನಿಂಗ್, ಏನು ಕೈಗೂಡ್ತಾ ಇಲ್ಲ ಅನ್ನುವಾಗ ಯು ಸರೆಂಡರ್ ಯುವರ್ ಲೈಫ್. ನಿನ್ನ ಜೀವಿತವನ್ನು ದೇವರ ಸಮ್ಮುಖದಲ್ಲಿ ಸಮರ್ಪಿಸಿ. ಸಿ, ಫಾಸ್ಟಿಂಗ್ ಪ್ರೇಯರ್ ಏನು ತೋರಿಸುತ್ತೆ ಗೊತ್ತಾ? ಫಾಸ್ಟಿಂಗ್ ಪ್ರೇಯರ್ ಇಟ್ ಶೋಸ್ ಹಂಬ್ಲಿಂಗ್ ಯುವರ್ ಸೆಲ್ಫ್. ನಿನ್ನನ್ನೇ ನೀನು ಹಂಬಲ್ ಮಾಡ್ತೀಯ, ತಗ್ಗಿಸ್ತೀಯ. ಏನಂತ ತಗ್ಗಿಸ್ತೀಯ? ಈ ವಿಷಯದಲ್ಲಿ ನನಗೇನು ಮಾಡೋಕ್ಕಾಗಲ್ಲ, ನನಗೆ ಸಾಮರ್ಥ್ಯ ಇಲ್ಲ, ನಿನ್ನ ಪಾದದಲ್ಲಿ ತಕ್ಕಿದ್ದೇನೆ, ನಿನ್ನ ಮುಖನ ನೋಡ್ತೇನೆ. ಇಸ್ ಇಟ್ ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಅಂಥವ್ರು ಯಾರಾದರೂ ಇದರ ಒಳಗಡೆ ಇದ್ದರೆ ನೀವು ಲಜ್ಜೆಗೀಡಾಗೋದಕ್ಕೆ ನನ್ನ ದೇವರು ಬಿಡೋದಿಲ್ಲ. ಅಂಥವ್ರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ, ಆಮೇನ್ ಹೇಳ್ರಿ. ನೋಡ್ರಿ, ಇಸ್ರಾಯೇಲ್ರು ನೋಡಿದ್ದು ಗೋಲಿಯಾತನನ್ನು, ಇಸ್ರಾಯೇಲ್ ಜನ ನೋಡಿದ್ದು ಗೋಲಿಯಾತನನ್ನು. ಎಲ್ಲರೂ ಭಯಪಟ್ಬಿಟ್ರು. ಅಭಿಷೇಕ ನಷ್ಟವಾದ ಸೌಲನು ಭಯಪಟ್ಟ. ಸೋತ್ರ. ಅವನಿಗೂ ಇವನ ಮುಂದೆ ನಿಲ್ಲಕ್ಕಾಗಲ್ಲ ಅನ್ನಿಸ್ತು. ಆದರೆ ದಾವೀದನು ಗೋಲಿಯಾತನನ್ನೆಲ್ಲ ನೋಡಿದ್ದು, ಅವನ ದೇವರನ್ನ ನೋಡ್ದ. ಇವನು ಯಾರು ಸುನ್ನತಿ ಇಲ್ದಿರ ಇರೋನು? ದೇವರನ್ನ ನಿಂದಿಸುವ ಇವನು ಯಾರು? ಅವನು ದೇವರ ಮೇಲೆ ಭರವಸೆ ಇಟ್ಟ. ಹಲ್ಲೆಲೂಯಾ. ಸೌಲ ಹೇಳ್ದ, ಲೇ ಬೇಡ ಕಣ್ಲ, ಆಗಲ್ಲ ಕಣ, ಅವನ ಗಾತ್ರ ನೋಡು, ನಿನ್ನ ಗಾತ್ರ ನೋಡು, ಅವನ ವೇಷ ನೋಡು, ನಿನ್ನ ವೇಷ ನೋಡು. ಸ್ತೋತ್ರ. ಇವನ ಜಾನುಬಾಹು, ಯುದ್ಧ ವೀರ. ಇವನು ಮುಂದೆ ಈ ಬಾಲಕ ಏನು ಮಾಡ್ತಾನೆ? ಜನ ನೋಡಿದ್ದು ಗೋಲಿಯಾತನನ್ನ, ಇಸ್ರಾಯೇಲ್ ಜನ ನೋಡಿದ್ದು ಗೋಲಿಯಾತನನ್ನ. ಆದರೆ ದಾವೀದನ್ನು ನೋಡಿದ್ದು ಅವನಿಗಿಂತ ಬಲಿಷ್ಠನಾದ, ಯುದ್ಧ ವೀರನಾದ, ಸೇನಾಧೀಶ್ವರನಾದ, ಸೃಷ್ಟಿಕರ್ತನಾದ ದೇವರನ್ನ ಅವನು ನೋಡ್ದ. ಕಮಾನ್, ಸಂಬಡೀಸ್ ಫೋಕಸ್. ನಿಮ್ಮ ಫೋಕಸ್ ಬದಲಾವಣೆ ಆಗಲಿ, ನಿಮ್ಮ ದೃಷ್ಟಿಕೋನ ಬದಲಾವಣೆ ಆಗಲಿ. ಇವತ್ತಿನ ಪರಿಸ್ಥಿತಿಗಳೆಲ್ಲ, ಇವತ್ತಿನ ಅವಸ್ಥೆ ಎಲ್ಲ ನೋಡಬೇಕಾಗಿರೋದು ನಿಮ್ಮ ದೇವರ ಮುಖವನ್ನು ನೋಡ್ರಿ. ಆಮೇಲೆ ಅದಕ್ಕೆ ದಾವೀದನು ಹೇಳ್ತಾನೆ,
ದಾವೀದನು 1 ಸಮುವೇಲ 17:47 ಹೇಳ್ತಾನೆ. 1 ಸಮುವೇಲ 17:47 ಯೆಹೋವನು ಈಟಿ ಕತ್ತಿಗಳಿಲ್ಲದೆ ರಕ್ಷಿಸಬಲ್ಲವನೆಂಬುದು ಇಲ್ಲಿ ಕೂಡಿ ಇರುವವರೆಲ್ಲರಿಗೂ ಗೊತ್ತಾಗುವುದು. ಯಾಕಂದರೆ ಯುದ್ಧ ಫಲವು ಯೆಹೋವನ ಕೈಯಲ್ಲಿದೆ, ಆತನು ನಿಮ್ಮನ್ನು ನಮ್ಮ ಕೈಗೆ ಒಪ್ಪಿಸಿಕೊಡುವನು ಅಂದನು. ಹಲ್ಲೆಲೂಯಾ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ರಿ, ಯಾವಾಗಲೂ ಇದನ್ನು ಚಿಂತೆ ಮಾಡಿರಿ. ಜನರ ರೀತಿ ಬೇರೆ, ಜನ ನೋಡೋ ರೀತಿ ಬೇರೆ, ನಾವು ನೋಡೋ ರೀತಿ ಬೇರೆ ಆಗಿರಬೇಕು. ಒಬ್ಬ ಆತ್ಮಿಕನ ದೃಷ್ಟಿಕೋನನೇ ಬೇರೆ, ಲೌಕಿಕನ ದೃಷ್ಟಿಕೋನನೇ ಬೇರೆ. ಈ ಕೆಲವರು ಕತ್ತೆ ದುಡ್ದಂಗೆ ದುಡಿತಾ ಇರ್ತಾರೆ, ಆದರೆ ಎಂಡ್ ಆಫ್ ದ ಡೇ ಏನೂ ಇರಲ್ಲ, ಶೂನ್ಯ. ಯಾಕೆ? ದೇ ಟ್ರಸ್ಟ್. ಅವರು ಅವರ ಎಬಿಲಿಟಿಯಲ್ಲಿ, ಅವರ ಸಾಮರ್ಥ್ಯದಲ್ಲಿ ಅವರು ಭರವಸೆ ಇಟ್ಕೊಂಡಿರ್ತಾರೆ, ದೇವ್ರ ಮೇಲೆ ಅಲ್ಲ. ನೀವು ನೋಡಿಬೇಕಾದ್ರೆ ಅವ್ರಿಗೆ ಆರಾಧನೆಗೆ ಬರೋಕ್ಕೆ ಟೈಮ್ ಇರಲ್ಲ, ಪ್ರಾರ್ಥನೆಗೆ ಬರೋಕ್ಕೆ ಟೈಮ್ ಇರಲ್ಲ, ಕೂಟಕ್ಕೆ ಬರಲ್ಲ, ಯಾವುದಕ್ಕೂ ಬರಲ್ಲ. ಭಾನುವಾರ ತಳ್ಳೋ ಮಾಡಲ್ ಗಾಡಿ ಇದು ತಳ್ಳಿ ಬಿಡಪ್ಪ ಅಂತ ಎಂತಿನೋ ಮಕ್ಕಳು ಯಾರೋ ತಳ್ಳಿ ಬಿಟ್ಟರೆ ಇವರು ಬರ್ತಾರೆ. ಸ್ತೋತ್ರ. ಇವರ ಚಿಂತೆ ನಾನೇನೋ ಮಾಡಿಬಿಡ್ತೀನಿ, ನಾನೇನೋ ಸಾಧಿಸ್ಬಿಡ್ತೀನಿ. ಏನು ಮಾಡಲ್ಲ, ಏನು ಸಾಧಿಸಲ್ಲ. ನಿನ್ನ ಪ್ರಯತ್ನ ಶೂನ್ಯವಾಗಿರುತ್ತೆ. ಅದಕ್ಕೆ ದಾವೀದನು ಹೇಳಿದನು, ಹಲ್ಲೆಲೂಯ, ಆ ಯುದ್ಧ ದೇವರ ಕೈಯಲ್ಲಿದೆ, ಅದು ನಮ್ಮ ಕೈಯಲ್ಲ. ನೋಡ್ರಿ, ಅವನು ಹೇಳುವಂಥ ಮಾತಿನಲ್ಲಿ ಯುದ್ಧ ಫಲವು ಯೆಹೋವನ ಕೈಯಲ್ಲಿದೆ. ಅದಕ್ಕೆ ರಿಸಲ್ಟ್ ಕೊಡೋದಕ್ಕೆ ದೇವ್ರಿಗೆ ಮಾತ್ರನೇ ಸಾಧ್ಯ ಉಂಟು. ಹಲ್ಲೆಲೂಯ. ಇವತ್ತು ಕೆಲವರ ಗಮನವನ್ನು ದೇವರು ಶಿಫ್ಟ್ ಮಾಡ್ತಾ ಇದ್ದಾನೆ. ನಂಬೋರು ಮಾತ್ರ ಆಮೇಲೆ ಹೇಳ್ರಿ. ಹಲ್ಲೆಲೂಯ. ನೀನು ಕಾಣ್ತಾ ಇರುವ ನಿನ್ನ ತೊಂದರೆಗಿಂತ ನಿನ್ನ ದೇವರು ದೊಡ್ಡವನಾಗಿದ್ದಾನೆ. ನಿನಗೆ ಲಭಿಸಲಿಕ್ಕಿರುವಂಥ ಬಿಡುಗಡೆ ಇವತ್ತು ನೀನು ಅನುಭವಿಸುತ್ತಿರುವಂಥ ವೇದನೆಗಿಂತ ದೊಡ್ಡದು ಎಂದು ನಂಬುವವರು ಮಾತ್ರ. Come on, somebody shout hallelujah. The Lord is shifting your focus from the size of your problem to the greatness of your God. ಸತ್ಯವೇದ ಗ್ರಂಥ ತಂದಿರುವವರು. Let me give an example. Sometimes, ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯಗಳು ಕಂಡಿರ್ತೀವಿ, ದೊಡ್ಡ ಜನರ ಸಂಗಡ ಒಡನಾಟ ಮಾಡಿರ್ತೀವಿ. ಬಟ್ ಟೈಮಿಗೆ ಯಾರು ಇರೋದಿಲ್ಲ, ಟೈಮಿಗೆ ಯಾರು ನಮಗೆ ಒದಗಿ ಬರೋದಿಲ್ಲ. ನಮ್ಮ ಜೊತೆಯಲ್ಲಿ ಕಡೆಯವರೆಗೂ ನಿಲ್ಲೋದು ಯೇಸು ಸ್ವಾಮಿ ಮಾತ್ರ ಎಂದು ನಂಬುವವರು ಮಾತ್ರ ಒಂದು ಆಮೇನ್ ಹೇಳ್ರಿ. ಮತ್ತಾಯನು ಬರೆದ ಸುವಾರ್ತೆ, ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 17 17ನೇ ಅಧ್ಯಾಯ 8ನೇ ವಾಕ್ಯ. ಅವರು ಕಣ್ಣೆತ್ತಿ ನೋಡಿದಾಗ ಯೇಸುವನ್ನೇ ಹೊರತು ಮತ್ತಾರನ್ನೂ ಕಾಣಲಿಲ್ಲ. ಅವರು ಕಣ್ಣೆತ್ತಿ ನೋಡಲು ಯೇಸುವನ್ನೇ ಹೊರತು ಮತ್ತಾರನ್ನು ಕಾಣಲಿಲ್ಲ. ನಮಗೆಲ್ಲರಿಗೂ ಸುಪರಿಚಿತವಾಗಿರುವ ವಾಕ್ಯ. ಯೇಸು ಸ್ವಾಮಿ ತನ್ನ ಕೋರ್ ಗ್ರೂಪಲ್ಲಿರುವ ಮೂವರು, ಯಾರ್ಯಾರು ಕೋರ್ ಗ್ರೂಪಲ್ಲಿರೋದು? ಪೇತ್ರ, ಯಾಕೋಬ, ಯೋಹಾನ, ಮೂವರನ್ನು ಕರ್ಕೊಂಡು ಮರುರೂಪದ ಬೆಟ್ಟಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಾರೆ. ಹೋಗುವಾಗ ಅಲ್ಲಿ ಇವರಿಗೆ ದರ್ಶನ ಉಂಟಾಗುತ್ತೆ. ಏನು ದರ್ಶನ ಉಂಟಾಗುತ್ತೆ? ಅಲ್ಲಿ ಮೋಶೆ ಮತ್ತು ಏಲಿಯನ್ ಸಂಡ ಯೇಸು ಸ್ವಾಮಿ ಪ್ರಕಾಶವಾಗಿ ಹೊಳೆಯುವಂಥ ದರ್ಶನ ಕಾಣ್ತಾರೆ. ಅಲ್ಲಿಂದ ಆಕಾಶವಾಣಿ ಆಗುತ್ತೆ. ಪರಲೋಕದಿಂದ ಇವನು ನಾನು ಮೆಚ್ಚಿರುವ ನನ್ನ ಪ್ರಿಯ ಕುಮಾರನು ಎಂಬ ವಾರ್ತೆ ಬರುತ್ತೆ. ಭಯ ಬಿದ್ದಂಥ ಶಿಷ್ಯರು ಮಕ್ಕಡೆ ಬಿದ್ದುಬಿಡ್ತಾರೆ.
ಆ ಪ್ರಕಾಶ ನೋಡಕ್ಕಾಗದಂತೆ, ಗ್ಲೋರಿ ನೋಡಕ್ಕಾಗದಂತೆ ಅಡ್ಡ ಬಿದ್ದುಬಿಡ್ತಾರೆ. ಆ ಸ್ವಲ್ಪ ಸಮಯದಲ್ಲಿ ಆ ದೃಶ್ಯ ಮಾಯವಾಗಿ ಹೋಗುತ್ತೆ. ಅಲ್ಲಿ ಏಲಿಯನ್ ಇಲ್ಲ, ಮೋಶೆ ಇಲ್ಲ, ಅದರ ಉಳ್ಕೊಂಡಿದ್ದು ಯೇಸು ಮಾತ್ರವಾಗಿದ್ದು. ಏನಕ್ಕೆ ಪಾಸ್ಟ್ರೆ ಈಗ ಇದನ್ನು ತಗೊಂಬಂದ್ರಿ ಅಂದರೆ, ಇಲ್ಲೊಂದು ಮರ್ಮ ಇದೆ, ಅದು ಹೇಳೋದಕ್ಕೆ ತಗೊಂಬಂದೆ. ಅಲ್ಲಲ್ಲಿ ನಿನ್ನ ಜೀವನದಲ್ಲಿ ನೀನು ಅನೇಕ ಅದ್ಭುತಗಳನ್ನು ಕಂಡಿರ್ಬೋದು, ಬಿಡುಗಡೆಗಳನ್ನು ಕಂಡಿರಬಹುದು, ದೊಡ್ಡ ದೊಡ್ಡ ಕಾರ್ಯಗಳನ್ನು ನೀನು ಅನುಭವಿಸಿರಬಹುದು. ಯು ಕ್ಯಾನ್ ಸಿ ದ ಗ್ರೇಟೆಸ್ಟ್ ಪ್ರಾಫಿಟ್, ಒಂದು ಶ್ರೇಷ್ಠವಾದ ಪ್ರವಾದಿ ಆಗಿದ್ದನು ಏಲಿಯನ ಸಂಗಡ ನಿಂತ ಅನುಭವ ನಿನಗೆ ಬಂದಿರಬಹುದು. ಬಟ್ ನಿನ್ನ ಜೀವನದಲ್ಲಿ ಕಡೆಗೆ ಉಳಿಯೋದು ಏಲಿಯನಲ್ಲ, ಮೋಶೆ ಅಲ್ಲ, ನಿನ್ನ ಜೊತೆ ಉಳಿಯೋದು ಯೇಸು ಮಾತ್ರವಾಗಿರ್ತಾನೆ. ಕಮಾನ್ ಕಮಾನ್ somebody shout hallelujah. ತುಂಬ ಜನರು ನಮ್ಮ ಜೊತೆ ಒಡನಾಟ ಮಾಡಿದ್ದಾರೆ, ತುಂಬ ಜನ ನಮ್ಮ ಪರಿಚಯ ಇದೆ. ನಮ್ಮ ಟೈಮಿಗೆ ಅವ್ರು ಯಾರು ಕಾಣಲ್ಲ. ಅಲ್ಲಿ ಉಳಿಯೋದು ಯೇಸು ಮಾತ್ರ. ಎಷ್ಟು ಜನ ಅದನ್ನು ನಂಬ್ತೀರಾ? ಎಷ್ಟು ಜನ ಅದನ್ನು ನಂಬ್ತೀರಾ? ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್. ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲ, ನಮ್ಮ ಹೃದಯ ಯಾವಾಗಲೂ ದೇವರಲ್ಲಿ ಮಹಿಮೆ ಪಡಿಸ್ತಾ ಇರಬೇಕು. ಯು ಆರ್ ನಾಟ್ ಗೋಯಿಂಗ್ ಟು ಲುಕ್ ಅಟ್ ಯುವರ್ ಡಿಫೀಟ್, ನೈದರ್ ಯುವರ್ ಸಕ್ಸಸ್. ನೀವು ಸೋಲೋ ಅಥವಾ ನಿಮ್ಮ ಜೀವನದ ಗೆಲುವು ಅಲ್ಲ ನೀವು ನೋಡಬೇಕಾಗಿರೋ. ಹಲ್ಲೆಲೂಯಾ. ಇದೆಲ್ಲ ಜೀವನದಲ್ಲಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಹಲ್ಲೆಲೂಯಾ. ಆದರೆ ಕಡೆವರೆಗೂ ನಿಮಗೆ ಕೆಲವೊಮ್ಮೆ ನಾವೆಲ್ಲ ಯೋಚನೆ ಮಾಡ್ತೀವಿ, ನಮಗೆಲ್ರಿಗೂ ಒಂದು ಪೀಕ್ ಟೈಮ್ ಇದೆ, ಚೆನ್ನಾಗಿ ಬಂದ್ಬಿಡ್ತೀವಿ, ಹಂಗೆ ಇರಬೇಕಂತ ಯೋಚನೆ ಮಾಡ್ತೀವಿ. ಸ್ತೋತ್ರ. ಹಂಗೆ ಇರೋಕ್ಕಾಗಲ್ಲ. ಲೈಫ್ ಅಂದ ಮೇಲೆ ಏರುಪೇರು ಇರುತ್ತೆ. ನೀನು ಮೇಲಕ್ಕೆ ಏರಿದಾಗಲೂ, ನಿನ್ನ ಕೆಳಗಡೆ ಇಳಿದಾಗಲೂ ನಿನ್ನ ಜೊತೆ ತಂದೆ ಇಲ್ಲದಿದ್ದರು, ತಾಯಿ ಇಲ್ಲದಿದ್ದರು, ಗಂಡ ಇಲ್ಲದಿದ್ದರು, ಹೆಂಡತಿ ಇಲ್ಲದಿದ್ದರು, ಮಕ್ಕಳಿಲ್ಲದಿದ್ದರು, ಸಂಬಂಧಿಕರು ಇಲ್ಲದೇ ಇದ್ದರು, ನಿನ್ನ ಜೊತೆಗೆ ಕಡೆಯವರೆಗೂ ಕಾಯುವವನು, ಕಡೆಯವರೆಗೂ ಉಳ್ಕೊಳ್ಳುವವನು ಅವನು ಯೇಸು ಸ್ವಾಮಿ ಮಾತ್ರ ಎಂದು ನಂಬುವವರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಥ್ಯಾಂಕ್ ಯು ಲಾರ್ಡ್. Hallelujah. Hallelujah. They are not talking about the vision. ಅವರು ಕಂಡ ದರ್ಶನ ಅಲ್ಲಿ ಉಳಿದಿದೆಯಾ? ಇಲ್ಲ. ಅವರು ಕಂಡ ಏಲಿಯನಲ್ಲಿ ಉಳಿದಿದ್ದಾನ? ಇಲ್ಲ. ಅವರು ಕಂಡ ಮೋಶೆ ಅಲ್ಲಿ ಉಳಿದಿದ್ದಾನ? ಇಲ್ಲ. ಮತ್ಯಾರು ಉಳಿದಿದ್ದಾರೆ? ಉಳಿದಿರೋದು ಯೇಸು ಮಾತ್ರವೇ. ನಿನ್ನ ಜೀವನ ಪರ್ಯಂತವಾಗಿ ನಿನ್ನ ಜೊತೆಗಾರನಾಗಿ ಉಳಿಯೋದು ಯೇಸು ಸ್ವಾಮಿ ಮಾತ್ರವಾಗಿರ್ತಾರೆ. ಅದರಿಂದ ನಿನ್ನ ಫೋಕಸ್ ಯಾವಾಗಲೂ, ನಿನ್ನ ದೃಷ್ಟಿ ಯಾವಾಗಲೂ ಯೇಸುವಿನಲ್ಲಿ ಇರಲಿ. ಅದರಿಂದ ನೀನು ಎಡಕ್ಕೋ ಬಲಕ್ಕೋ ತಿರುಗಬೇಡ. ಆಮೇನ್. ಅರ್ಥ ಆಗ್ತಾ ಇದೆಯಾ? When you open your eyes, there will be only one that's going to remain. His name is Jesus. ಒಬ್ಬನೇ ಉಳಿಯೋದು, ಅವನೊಬ್ಬನೇ ಉಳಿಯೋದು. ನಾನು 2020 ಕೋವಿಡ್ ಟೈಮ್, ಕ್ವಾರಂಟೈನ್ ಆಗಿರುವಂಥ ಸಮಯ. ಸಾಧಾರಣವಾಗಿ ಕೋವಿಡ್ ಬಂತು, ವಾಸಿ ಆಯಿತು. ನಾನು 2 ಸತಿ ಟೆಸ್ಟ್ ಮಾಡಿದ್ರೆ 2 ಸತಿನೂ ಪಾಸಿಟಿವ್ ಬಂದ್ಬಿಡ್ತು. ಸ್ತೋತ್ರ. ಅದಕ್ಕೆ ಉದ್ದ 1 ತಿಂಗಳು ಒಬ್ಬನೇ ಇರಬೇಕಾಯ್ತು ರೂಮಲ್ಲಿ. ಕೆಳಗಡೆ ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ, ಸ್ತೋತ್ರ, ಎಲ್ಲ ಇದೆ.
ಆದರೆ ನಾನೊಬ್ಬನೇ ಕೋಣೆಯಲ್ಲಿ. ಸ್ತೋತ್ರ. ಯಾಕಂದರೆ ಯಾರೂ ಬರಬಾರ್ದು, ಮುಟ್ಟಬಾರ್ದು, ನೋಡಬಾರ್ದು, ಹತ್ರ ಬರಬಾರ್ದು, ಎಲ್ಲ ಎದುರಿಸಿಟ್ಬಿಟ್ರಲ್ಲ. ಸ್ತೋತ್ರ. ಏನೇನು ಮಾಡಿಸಿದ್ರು, ಚಪ್ಪಾಳೆ ತಟ್ಟಿಸಿದ್ರು, ತಟ್ಟೆ ಬಾರಿಸಿದ್ರು. ಪಾಪ ಪಾಪ ಈಗ ಯೋಚನೆ ಮಾಡಿದ್ರೆ ಏನೆಲ್ಲ ಮೂರ್ಖತನ ಮಾಡಿರೋದು. ಮನುಷ್ಯ ಭಯಪಡೋದು ಯಾವುದಕ್ಕೆ? ಪ್ರಾಣಕ್ಕೆ. ನೋಡ್ರಿ, ಪ್ರಾಣಕ್ಕೆ. ಕೆಲವೊಮ್ಮೆ ನಾವು ಒಂಟಿಗರಾಗ್ತೀವಿ ಅಲ್ಲ, ವಿಲ್ ಬಿ ಅಲೋನ್, ಒಂಟಿ ಆಗ್ಬಿಡ್ತೀವಲ್ಲ. ಬಟ್ ಮೇಕ್ ಶೋರ್ ನೀನು ಒಂಟಿ ಅಲ್ಲ, ನೀನು ಒಂಟಿ ಅಲ್ಲ. ನಿನ್ನ ಜೊತೆ ಯೇಸು ಸ್ವಾಮಿ ಇದ್ದಾರೆ. ಎತ್ತ ಹೆಂಗಸು ತನ್ನ ಕೂಸನ್ನು ಮರಿತಾಳೋ, ಒಂದು ಪಕ್ಷ ಅವಳು ಮರೆತರು, ನಾನು ನಿನ್ನನ್ನು ಮರೆಯಲ್ಲ. ತಂದೆ ತಾಯಿಗಳು ನಿನ್ನನ್ನು ತೊರೆದರು, ನಾನು ನಿಮ್ಮನ್ನು ತೊರೆಯೋದಿಲ್ಲ. ನಾನು ನಿಮ್ಮ ಸಂಗಡ ಇರ್ತೀನಿ. ಹಾಲೆಲೂಯ. ಲೋಕದಲ್ಲಿ ನಿಮಗೆ ಸಂಕಷ್ಟ ಇದೆ, ಆದರೂ ಧೈರ್ಯವಾಗಿರಿ. ಲೋಕವನ್ನು ಗೆದ್ದವನು ಸದಾ ಕಾಲ ನಿಮ್ಮ ಜೊತೆ ಇರುತ್ತೇನೆಂದು ವಾಗ್ದಾನ ಮಾಡಿದವನು. ಒಂದು ದಿನ ಈ ಆಡಂಬರ ಹೋಗುತ್ತೆ, ಈ ಹೆಸರು, ಪದವಿ, ಹಣ ಎಲ್ಲ ಹೋಗ್ಬೋದು. ಬಟ್ ಸ್ಟಿಲ್ ನನ್ನ ಯೇಸು ಹುಡುಕೋತಾರಲ್ಲಿ. ನಿನ್ನ ಜೀವನದಲ್ಲಿ ಎಲ್ಲ ಕಳ್ಕೊಂಡ್ರು, ಯೇಸುವನ್ನು ಕಳ್ಕೊಂಬೇಡ. ಅರ್ಥ ಮಾಡ್ಕೊಂಡವ್ರು ಮಾತ್ರ ಒಂದು ಆಮೇಲೆ ಹೇಳ್ರಿ. ಅರ್ಥ ಮಾಡ್ಕೊಂಡವ್ರು ಮಾತ್ರ ಒಂದು ಆಮೇಲೆ ಹೇಳ್ರಿ. ಆಮೇನ್, ಆಮೇನ್. ಎಷ್ಟೇ ದೊಡ್ಡ ಸೇವೆ ನಾವು ಮಾಡಿರ್ಬೋದು, ಮಹತ್ ಕಾರ್ಯಗಳನ್ನು ಮಾಡಿರ್ಬೋದು, ನಮ್ಮ ಮೂಲಕ ದೊಡ್ಡ ದೊಡ್ಡ ಬಿಡುಗಡೆಗಳನ್ನು ಜನ ಹೊಂದ್ಕೊಂಡಿರ್ಬೋದು. ಆದರೆ ಒಂದು ತಿಳ್ಕೊಳ್ರಿ, ನಮ್ಮ ಮೂಲಕ ಯೇಸುವಿನ ನಾಮ ಮಹಿಮೆ ಪಡಬೇಕು. ನಾನು ತಗ್ಗಬೇಕು, ಯೇಸು ನನ್ನಲ್ಲಿ ಹೆಚ್ಚಬೇಕು. ಕಡೆಗೆ ಉಳಿಯೋದು ಯೇಸು ಸ್ವಾಮಿ. ಅದಕ್ಕೆ ನಾನು ಹೇಳಿದೆ, ನಿಮ್ಮ ಫೋಕಸ್ ಪ್ರಾಬ್ಲಮ್ ಅಲ್ಲ, ನಿಮ್ಮ ಗಮನ ನಿಮ್ಮ ಇಕ್ಕಟ್ಟಾದ ಪರಿಸ್ಥಿತಿ ಮೇಲಲ್ಲ, ನಿಮ್ಮ ಗಮನ ಯೇಸುವಿನ ಮೇಲೆ. ಎಷ್ಟು ಜನ ಅದಕ್ಕೆ ಆಮೇಲೆ ಹೇಳ್ತೀರಾ? ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? ನೋಡ್ರಿ, ಸತ್ಯವೇದ ಗ್ರಂಥದಲ್ಲಿ ಯೋಹನನಿಗೆ ಬರೆದ ಸುವಾರ್ತೆ 12ನೇ ಅಧ್ಯಾಯ 20 ಮತ್ತು 21ನೇ ವಾಕ್ಯವನ್ನು ಗಮನಿಸ್ರಿ. ಇದಲ್ಲದೆ ದೇವರ ಆರಾಧನೆ ಮಾಡಬೇಕೆಂದು ಜಾತ್ರೆಗೆ ಬಂದವರಲ್ಲಿ ಕೆಲವು ಮಂದಿ ಗ್ರೀಕರಿದ್ದರು. ಯಾರು? ಗ್ರೀಕರಿದ್ದರು. ಇವರು ಗಲಿಲಿಯದ ಬೆತ್ಸಾಯಿದ ಊರಿನ ಫಿಲಿಪ್ಪನ ಬಳಿಗೆ ಬಂದು, ಅಯ್ಯ, ಯೇಸುವನ್ನು ನೋಡಬೇಕೆಂದಿದ್ದೀವಿ ಎಂದು ಅವನನ್ನು ಬೇಡಿಕೊಂಡ್ರು. ಗ್ರೀಕ್ನವರು, ಜಾತ್ರೆಗೆ ಬಂದವರು. ಫಿಲಿಪ್ಪ ಅಲ್ಲಿದ್ದಾನೆ, ಅಂದ್ರಿಯ ಅಲ್ಲಿದ್ದಾನೆ. ಇವರ ಆಸೆ ಜಾತ್ರೆಯಲ್ಲಿ ನಡೆಯುವಂಥ ಕಾರ್ಯಗಳನ್ನು ನೋಡಬೇಕು ಅನ್ನೋದಲ್ಲ. ಓ, ಆ ಜಾಯಿಂಟ್ ವೀಲ್, ದೊಡ್ಡ ಚಕ್ರ, ಗಿರ್ಗಿಟ್ಲೆ, ಸೋತ್ರ, ಆ ಲೈಟು. ಜಾತ್ರೆ ಅಂದ ಮೇಲೆ ಗಿಜಿ 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 ಗಿಜ ಅಂತ ಇರುತ್ತೆ. ಒಂದು ಕಡೆ ಹಾಡು, ಒಂದು ಕಡೆ ಡ್ರಾಮಾ, ಒಂದು ಕಡೆ ಡ್ಯಾನ್ಸು. ಜಾತ್ರೆಗೆ ಬರೋದು ಏನೇನಿದೆ ನೋಡಕ್ಕೆ ಬರ್ತಾರೆ. ಇಲ್ಲಿ ಗ್ರೀಕರು ಜಾತ್ರೆಗೆ ಬಂದಿದ್ದಾರೆ. ಇವರು ಜಾತ್ರೆಯಲ್ಲಿ ಅದು ಇದು ನೋಡೋದಕ್ಕಲ್ಲ, ಅವರ ಹೃದಯದಲ್ಲಿ ಒಂದು ಆಸೆ, ಯೇಸುವನ್ನು ನೋಡಬೇಕು. ಸ್ತೋತ್ರ ಹೇಳಲಿಲ್ಲ. ಇದರ ಒಳಗಡೆ, ನಿನ್ನ ಆಲಯದ ಒಳಗಡೆ ಬರುವಾಗ
ಕೆಲವರು ಆಲಯದ ಒಳಗಡೆ ಬರೋದು ಇಲ್ಲಿನ ಲೈಟ್ ನೋಡ್ತಾರೆ, ಇಲ್ಲಿನ ಮ್ಯೂಸಿಕ್ ನೋಡ್ತಾರೆ, ಇಲ್ಲಿನ ಆಡುವ ಜನರನ್ನ ನೋಡ್ತಾರೆ. ಆದರೆ ಇದರ ಒಳಗಡೆ ಕೆಲವರು ಯೇಸುವನ್ನ ನೋಡ್ಕೊಂಡು ಬರ್ತಾರೆ. ನೀನು ಯೇಸುವನ್ನ ನೋಡುವವರಾಗಿರು, ನಿನ್ನ ದೃಷ್ಟಿ ಯೇಸು ಆಗಿರಲಿ. ಜಾತ್ರೆಗೆ ಬಂದವರಲ್ಲಿ ಕೆಲವು ಮಂದಿ ಗ್ರೀಕರಿದ್ದರು. ಇವರು ಗಲೀಲಿಯದಲ್ಲಿರುವ ಬೆತ್ಸೆಯದ ಊರಿನ ಫಿಲಿಪ್ಪನ ಬಳಿಗೆ ಬಂದು, ಸರ್, ವಿ ವಾಂಟ್ ಟು ಸಿ ಜೀಸಸ್, ವಿ ವಾಂಟ್ ಟು ಸಿ ಜೀಸಸ್. ಇದರ ಒಳಗಡೆ ಬರುವ ಪ್ರತಿಯೊಬ್ಬೊಬ್ಬರ ಹೃದಯದಲ್ಲಿ ಒಂದೇ ಒಂದು ಬಯಕೆ ಇರಬೇಕು, ನನಗೆ ಯೇಸುವನ್ನು ಕಾಣಬೇಕು. ಎಷ್ಟು ಜನ ಹೇಳ್ತೀರಾ? ಎಷ್ಟು ಜನ ಹೇಳ್ತೀರಾ ನನಗೆ ಯೇಸುವನ್ನು ಕಾಣಬೇಕು, ನನಗೆ ಯೇಸುವನ್ನು ಕಾಣಬೇಕು, ಯೇಸುವನ್ನು ಕಾಣಬೇಕು? ಹೃದಯ ಬಿಚ್ಚಿ ಒಂದು ನಿಮಿಷ, ನಾನು ಮುಂದಿನ ಭಾಗಕ್ಕೆ ಹೋಗೋದಕ್ಕೆ ಮುಂಚೆ ಲೆಟ್ಸ್ ಪ್ರೇ. ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ನನಗೆ ಯೇಸುವನ್ನು ನೋಡಬೇಕು. ಕೆಲವರು ಜಾತ್ರೆಗೆ ಬಂದಂಗೆ ಬರ್ತೀರಾ ಸಭೆಗೆ, ಕೆಲವರು ವ್ಯಕ್ತಿಗತವಾದ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಬರ್ತೀರಾ. ನೀವು ಯಾರನ್ನ ನೋಡಕ್ ಬಂದ್ರಿ? ಪ್ರಸಂಗ ಮಾಡುವ ಬೋಧಕನಲ್ಲ ನೀವು ನೋಡಬೇಕು, ಹಾಡು ಹೇಳುವ ಕೊಯರಲ್ಲ ನಿಮ್ಮ ನೋಟ. ನಿಮ್ಮ ನೋಟ, ಐ ವಾಂಟ್ ಟು ಸಿ ಜೀಸಸ್. ನನ್ನ ದೃಷ್ಟಿ, ನನ್ನ ಕಣ್ಣು ನಿನ್ನನ್ನೇ ನೋಡ್ತಾ ಇದೆ. ಸಾವಿರಾರು ಜನ ಇರುವ ಸಭೆಯಲ್ಲಿ ನನ್ನ ಗರ್ಲ್ ಫ್ರೆಂಡ್ನ ಹುಡುಕಕ್ಕೆ ಬಂದಿದ್ದಲ್ಲ, ನನ್ನ ಬಾಯ್ ಫ್ರೆಂಡ್ನ ಹುಡುಕೊಂಡು ಬಂದಿದ್ದಲ್ಲ. ಐ ವಾಂಟ್ ಟು ಸಿ ಮೈ ಜೀಸಸ್. ಎಷ್ಟು ಜನ ಹೇಳ್ತೀರಾ ನನಗೆ ಯೇಸುವನ್ನು ನೋಡಬೇಕು? ದೇವರ ವಾಕ್ಯ ಹೇಳುತ್ತೆ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶ ಹೊಂದಿದ್ದಾರಷ್ಟೇ, ಅವರ ಮುಖಗಳು ಲಜ್ಜೆಗೀಡಾಗೋದೇ ಇಲ್ಲ. ನಿನ್ನ ಮುಖ ಲಜ್ಜೆಗೀಡಾಗದೇ ಇರಬೇಕಾದ್ರೆ, ಕೆಲವರು ಮನುಷ್ಯರನ್ನ ಮೆಚ್ಚಿಸೋದಕ್ಕೆ ಬರ್ತಾರೆ, ಕೆಲವ್ರಿಗೆ ಯಾರನ್ನೋ ಪುಸ್ಲಾಯಿಸೋದಕ್ಕೋಸ್ಕರ ಬರ್ತಾರೆ. ಚೇಂಜ್ ಯುವರ್ ಫೋಕಸ್, ಚೇಂಜ್ ಯುವರ್ ಫೋಕಸ್. ನಿನ್ನ ಗಮನ ಬದಲಾಯಿಸು. ಕೆಲವರು ಮನುಷ್ಯರನ್ನ ನೋಡ್ತಾರೆ, ಪಾಸ್ಟರ್ನ ಮೆಚ್ಚಿಸೋಕೆ ನೋಡ್ತೀರಾ, ಲೀಡರ್ನ ಮೆಚ್ಚಿಸೋಕೆ ನೋಡ್ತೀರಾ, ಇಲ್ಲ ಯಾರೋ ನಿನಗೆ ಕ್ಲೋಸ್ ಆಗಿರೋರ್ನ ಮೆಚ್ಚಿಸೋಕೆ ನೋಡ್ತೀರಾ. ನೋ, ಯು ಆರ್ ಹಿಯರ್, ಯುವರ್ ಫೋಕಸ್ ಇಸ್ ಆನ್ ಗಾಡ್. ಯೇಸುವಲ್ಲಿ ಮಾತ್ರ ಇರಲಿ. ನಿನ್ನ ಕಣ್ಣು ನನಗೇನು ಸಿಗುತ್ತೆ ಅಂತಲ್ಲ, ನಿನ್ನ ಕಣ್ಣು ನನಗೆಷ್ಟು ಲಾಭ ಸಿಗುತ್ತೆ ಅನ್ನೋದಲ್ಲ. ನಿನ್ನ ಕಣ್ಣು ಎಲ್ಲ ಬಿಟ್ಟರು ನನ್ನ ಯೇಸುವನ್ನು ನಾನು ನೋಡಬೇಕು. ಗ್ರೀಕರು ಹೇಳಿದ್ರು, ಕೆಲವು ಮಂದಿ ಬಂದು ಫಿಲಿಪ್ಪಿನ ಬಳಿಯಲ್ಲಿ ಹೇಳ್ತಾ ಇದ್ದಾರೆ, ಫಿಲಿಪ್ಪನೇ ಸರ್, ಅಯ್ಯ ನಮಗೆ ಯೇಸುವನ್ನು ನೋಡಬೇಕು. ನನಗೆ ಅದೇ ರೀತಿಯಲ್ಲಿ ಆ ಜಕ್ಕಾಯಿನ ನೆನಪು ಬರುತ್ತೆ. ಅವನ ಕುಬ್ಜನಾಗಿದ್ದ, ಸುಂಕದ ಗುತ್ತಿಗೆದಾರ ಆಗಿದ್ದ, ಅವನ ಪಾಪಿ ಆಗಿದ್ದ, ಅವನ ಕಳವಾಗಿ ಮನುಷ್ಯರಿಂದ ಅವನು ವಂಚಿಸಿ ಹಣ ಸಂಪಾದನೆ ಮಾಡಿದ್ದ.
ಆದರೆ ಅವನು ಈ ಮಾರ್ಗವಾಗಿ ಯೇಸು ಬರ್ತಾನೆಂಬ ವಾರ್ತೆ ಕೇಳಿದಾಗ ಯೇಸು ಎಂಥವನು ಎಂದು ನೋಡಲು ಅಪೇಕ್ಷಿಸಿ ಅವನ ಆಲದ ಮರ ಹತ್ತಾನೆ. ಅವನು ಯೇಸುವಿನ ಬಗ್ಗೆ ಕೇಳಿದ್ದ, ಆದರೆ ಯೇಸುವನ್ನು ಅವನು ನೋಡಿಲ್ಲ. ಪ್ರಸಂಗದಲ್ಲಿ ನೀನು ಕೇಳಿದ್ಯಾ ಯೇಸುವಿನ ಬಗ್ಗೆ? ಆದರೆ ಯೇಸುವನ್ನು ನೋಡಕ್ಕಾಗಿಲ್ವಾ? ಇವತ್ತು ನಿನ್ನ ಕಣ್ಣು ತೆರೆದು ಯೇಸುವೆ ನನಗೆ ನೀನು ಕಾಣಿಸ್ಬೇಕು, ಕಾಣಿಸ್ಬೇಕು, ಕಾಣಿಸ್ಬೇಕು. ಅವನು ನೋಡ್ದ. ದೇವರ ವಾಕ್ಯ ಹೇಳುತ್ತೆ, ಜಕ್ಕಾಯನು ಕುಬ್ಜ ಕುಳ್ಳ ಯೇಸುವಿನ ಸುತ್ತಲೂ ಇರುವ ಜನ ಅಜಾನುಬಾಹುಗಳು. ಅವನು ಹೇಳ್ದ, ಜನರ ನಿಮಿತ್ತ ಅವನಿಗೆ ಯೇಸು ಕಾಣಕ್ಕಾಗ್ತಾ ಇಲ್ಲ. ಇವತ್ತು ಕೆಲವರ ಫೋಕಸ್ ದೇವರನ್ನ ಆರಾಧನೆ ಮಾಡ್ಕೊಳ್ಳೋದಲ್ಲ, ದೇವರನ್ನ ನೋಡಿ ಆರಾಧನೆ ಮಾಡೋದಲ್ಲ. ದೇವರು ನೋಡ್ಬೇಕಂತ ಆಸೆ ಇದೆ, ಆದರೆ ಕೆಲ ಮನುಷ್ಯರು ಅಡ್ಡ ಇದ್ದಾರೆ, ಕೆಲ ಮನುಷ್ಯರು ಅಡ್ಡ ಇದ್ದಾರೆ, ಕೆಲ ಮನುಷ್ಯರು ಅಡ್ಡ ಇದ್ದಾರೆ. ಬಿಕಾಸ್ ಆಫ್ ಹಿಮ್, ಅವನಿಂದ, ಅವಳಿಂದ, ಹೆಂಡತಿಯಿಂದ, ಗಂಡನಿಂದ, ಇಂಥವರಿಂದ ನನಗೆ ಯೇಸು ನೋಡಕ್ಕಾಗಲ್ಲ. ನನಗೇನೋ ಆಸೆ ಇತ್ತು, ಆದರೆ ಇವರು ಇರೋವರೆಗೂ ನನಗೆ ಯೇಸುವನ್ನು ನೋಡಕ್ಕಾಗಲ್ಲ. ಹೂ ಸೆಟ್? ಯಾರು ಹೇಳಿದ್ರು? ನಿನ್ನ ಒಳಗಡೆ ಯಥಾರ್ಥವಾದ ಬಯಕೆ, ಆ ಗಮನ, ನೀನು ಯೇಸುವನ್ನು ನೋಡಬೇಕೆಂಬ ಆಸಕ್ತಿ ನಿನ್ನಲ್ಲಿ ಇರೋದಾದರೆ ನೀನು ಹಿಂದಕ್ಕೆ ಹೋಗೋದಿಲ್ಲ, ನೀನು ಹಿಂದಕ್ಕೆ ಹೋಗೋದಿಲ್ಲ. ಅವನು ಬರುವ ಮಾರ್ಗದಲ್ಲಿ ನೀನು ಮುಂದಕ್ಕೆ ಓಡ್ತೀಯ. ಯೇಸುವನ್ನು ನೋಡಬೇಕು ಎನ್ನುವವನು ಬ್ಯಾಕ್ವರ್ಡ್ ಅಲ್ಲ, ಅವನು ಫಾರ್ವರ್ಡ್ ಹೋಗ್ತಾನೆ. ಕಮ್ ಆನ್ ಸಂಬಡಿ. ಯಾರಾದರೂ ಅರ್ಥ ಆದವರು ಇದರ ಒಳಗಡೆ ಇದ್ರೆ ಗಟ್ಟಿಯ ಒಂದು ಆಮೇಲೆ ಹೇಳ್ರಿ. ಯಾರೇ ಅಡೆತಡೆ ಆಗಿರಲಿ, ಯಾರೇ ವಿರೋಧವಾಗಿರಲಿ, ಬಟ್ ನನ್ನ ಫೋಕಸ್ ಆ ವ್ಯಕ್ತಿ ಅಲ್ಲ, ನನ್ನ ಫೋಕಸ್ ಆ ವ್ಯಕ್ತಿ ಅಲ್ಲ, ನನ್ನ ಫೋಕಸ್ ನನ್ನ ದೇವರಾಗಿದ್ದಾನೆ ಅಂತವ್ರು ಯಾರಾದರೂ ಇದರ ಒಳಗಡೆ ಇದ್ದೀರಾ? ಅಂತವ್ರು ಯಾರಾದರೂ ಇದರ ಒಳಗಡೆ ಇದ್ದೀರಾ? Hallelujah. Somebody say, I will move forward. I will move forward. ಜಕ್ಕಾಯನ ಹಿಂದಕ್ಕೆ ಹೋಗಿದ್ರೆ ಅವನಿಗೆ ರೀಸನ್ ಇತ್ತು. ಪಾಸ್ಟರ್ ಲೂಕನ್ ಬರೆದ ಸುವಾರ್ತೆ 19:3. ಅವನು ಯೇಸು ಎಂಥವನೆಂದು ನೋಡಲು ಅಪೇಕ್ಷಿಸಿದರು, ತಾನು ಗಿಡ್ಡನಾದದರಿಂದ. ಒಂದು ಫಿಸಿಕಲ್ ಪ್ರಾಬ್ಲಮ್, ಎಕ್ಸ್ಕ್ಯೂಸ್ ಹೇಳೋದಕ್ಕೆ ಅವಕಾಶಗಳು, ಪ್ರಾರಬ್ಧ, ಕಷ್ಟ. ಅಯ್ಯೋ ನಾವು ಯಾರೂ ಇಲ್ಲ ಬಿಡ್ರಿ, ನಾವು ಎಂಥವ್ರು, ಓ ಅವರೆಲ್ಲ ದೊಡ್ಡವರು, ನಾವೆಲ್ಲ ಯಾರು. ಪ್ರಾರಬ್ಧ, ವ್ಯಕ್ತಿಗತವಾದ ಕೊರತೆ. ಫಿಸಿಕಲಿ ಅವನು ಶಾರ್ಟ್ ಮ್ಯಾನ್, ಅವನು ಕುಬ್ಜ. ಜನರ ಗುಂಪಿನ ನಿಮಿತ್ತ, 2 ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ನೋಡಿದ್ರೆ ಬಿಕಾಸ್ ಆಫ್ ಪೀಪಲ್ ಅವನಿಗೆ ಯೇಸು ನೋಡಕ್ಕಾಗ್ತಾ ಇಲ್ಲ. ಕಾರಣ ಇವನ ಫೋಕಸ್ ಎಲ್ಲಿದೆ? ಜನರ ಮೇಲಿದೆ. ಬನ್ನಿ, ನೀವು ಮೇಲ್ ಬನ್ನಿ. ನೀವೇ ಜಕ್ಕಾಯ, ನೀನು ಯೇಸು ಸ್ವಾಮಿ, ನೀವು ಜನ. ಜಕ್ಕಾಯನಿಗೆ ಯೇಸುವನ್ನು ನೋಡ್ಬೇಕಂತ ಆಸೆ. ಹೆಂಗಿದ್ದಾರೆ? ಎತ್ತರಾಗಿದ್ದಾರ, ಗಡ್ಡ ಬಿಟ್ಟಿದ್ದಾರ, ಸ್ಮಾರ್ಟ್ ಆಗಿದ್ದಾರ, ಹೆಂಗಿದ್ದಾರೆ? ದಪ್ಪಕ್ಕಿದ್ದಾರ, 6 ಪ್ಯಾಕ್ಸ್ ಇದೆಯಾ? ಎಲ್ಲ ನೋಡ್ಬೇಕನ್ನ ಇವನಿಗೆ ಆಸೆ, ಜಕ್ಕಾಯನಿಗೆ ಆಸೆ. ಆದರೆ ಇದ್ದಾರಲ್ಲ ಇವರು ಅಡ್ಡ, ಸೋತ್ರ. ಇವರ ಅಡ್ಡ ಇರೋದ್ರಿಂದ ಯೇಸು ಸ್ವಾಮಿ ನೋಡಕ್ಕಾಗ್ತಾ ಇಲ್ಲ.
ಯಾಕ್ರಿ ಚರ್ಚಿಗೆ ಬರ್ತಾ ಇಲ್ಲ? ಆ ಮನುಷ್ಯ ಇರೋವರೆಗೆ ನಾನು ಬರಲ್ಲ, ಅವಳು ಇರೋವರೆಗೆ ನಾನು ಅಲ್ಲಿ ಬರಲ್ಲ. ಏನು ಕಾರಣ? ನಿನ್ನ ಗಮನ ಎಲ್ಲ ಅವ್ರ ಮೇಲಿದೆ, ನಿನ್ನ ಗಮನ ಯೇಸುವಿನ ಮೇಲಿರಬೇಕಾಗಿತ್ತು. ಓ ಜೀಸಸ್, ಓ ಜೀಸಸ್, ಲವ್ ಯು ಲಾರ್ಡ್. ಪಕ್ಕದಲ್ಲಿರೋ ಕೈ ಕೊಟ್ಟಳ್ರಿ, ಡೋಂಟ್ ಗಿವ್ ಅಪ್, ಬಿಟ್ಕೊಡ್ಬೇಡ, ಬಿಟ್ಕೊಡ್ಬೇಡ ಅಂತೇಳು. ಆಸೆ ಇದೆಯಾ? ಇದೆ ಪಾಶ. ಯಾರು ನೋಡಕ್ಕೆ? ಯೇಸು ನೋಡ. ಯೇಸು ನೋಡ್ಬೇಕನ್ನೋ ಆಸೆ ಇದೆ. ಆದರೆ ಯಾವುದು ನಿನಗೆ ಅಡ್ಡಿ ಮಾಡ್ತಾ ಇರೋದು? ಜನಗಳು, ಜನರು. ನಿನ್ನ ಕಣ್ಣಿಗೆ ಕಾಣ್ತಾ ಇರೋದು ಯಾರು ಫಸ್ಟು? ಈ ಜನರ ಕಣ್ಣಿಂದ ನೀನು ತಪ್ಪಿಸ್ಕೊಂಡು ಹೋಗ್ಬೇಕಾ, ಅಥವಾ ಅವ್ರನ್ನ ತಪ್ಪಿಸ್ಕೊಂಡು ನೀನು ಯೇಸುವನ್ನ ನೋಡ್ಬೇಕಾ? ಅವ್ರನ್ನ ತಪ್ಪಿಸ್ಕೊಂಡು ಯೇಸು ಸ್ವಾಮಿ ನೋಡಿ. ಆಮೆನ್. ಯು ಡಿಸೈಡ್. ಎಲ್ಲ ಕಾಲದಲ್ಲ, ಎಲ್ಲ ಜಾಗದಲ್ಲ, ಎಲ್ಲ ಹೋದ್ರು ಯಾರಾದ್ರೂ ಒಬ್ರು ಇರ್ತಾರೆ ಅಡ್ಡಿ ಮಾಡೋರು. ನಿನ್ನನ್ನು ಅಡ್ಡಿ ಮಾಡೋದಕ್ಕಂತಾನೆ ಯಾರಾದ್ರೂ ಇರ್ತಾರೆ. ಆದ್ರೆ ನಿನ್ನ ಗಮನ, ನಿನ್ನ ಫೋಕಸ್ ಅವರಲ್ಲ. ನೀನು ಅದಕ್ಕೆ ಹಿಂದೆ ತಿರುಗಲ್ಲ ಹೋಗ್ಬೇಕಾಗಿರೋದು, ನೀನು ಮುಂದೆ ಓಡಿ. ಯೇಸುವನ್ನ ನೋಡೋದಿಕ್ಕೆ ಬೆಲೆ ತೆತ್ತಬೇಕಾದ್ರೂ ಪರವಾಗಿಲ್ಲ, ಕಷ್ಟ ಬೀಳ್ಬೇಕಾದ್ರೂ ಪರವಾಗಿಲ್ಲ, ಸ್ವಲ್ಪ ಮುಂದೆ ಓಡೋದಾದ್ರೂ ಪರವಾಗಿಲ್ಲ, ನಾನು ಹಿಂದಕ್ಕಂತೂ ಹೋಗಲ್ಲ ಅಂತವ್ರು ಯಾರಾದ್ರೂ ಇದರ ಒಳಗಡೆ ಇದ್ದೀರಾ? ಕೆಲವರು ಚಿಂತೆ, ಯೇಸು ನೋಡಕ್ಕಾಗಲ್ಲ, ವಾಪಸ್ ಮನೆಗೆ ಹೋಗೋಣ. ನನಗೇನೋ ಆಸೆ ಇತ್ತಪ್ಪ, ಆದ್ರೆ ಏನ್ ಮಾಡೋದು? ಪೆಡಂಭೂತಗಳು, ಅಜಾನುಭಾವುಗಳು, ಅಡ್ಡ 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 ಅಡ್ಡ. ಜಕ್ಕಾಯನು ವಾಪಸ್ ಹೋಗ್ಲಿಲ್ಲ. ಅವನು ಯೋಚನೆ ಮಾಡ್ದ, ಯೇಸು ಬರುವ ಮಾರ್ಗದಲ್ಲಿ ಅವನು ಮುಂದಕ್ಕೆ ಹೋದ. ಮುಂದಕ್ಕೆ ಹೋಗೋರು ಮಾತ್ರ ಆಮೇಲೆ ಹೇಳ್ರಿ. Come on, somebody say, I marching forward. ಎಷ್ಟೇ ಹೋರಾಟ ಬರಲಿ, ಎಷ್ಟೇ ಇಕ್ಕಟ್ಟುಗಳು ಬರಲಿ, ನನ್ನ ನಂಬಿಕೆಯಿಂದ ನಾನು ಹಿಂದಕ್ಕೆ ಹೋಗಲ್ಲ. ನಾನು ಯೇಸುವನ್ನ ಕಾಣೋದಕ್ಕೆ ಬಂದಿರೋದಾದ್ರೆ ಯೇಸುವನ್ನ ಕಾಣದೆ ನಾನು ಹಿಂತಿರುಗಿ ಹೋಗೋದಿಲ್ಲ. ಅಂತವರು ಯಾರಾದ್ರೂ ಇದ್ರ ಒಳಗಡೆ ಇದ್ದೀರಾ? ನನಗೆ ಸ್ವಂತ ಬಲ ಇಲ್ಲ, ನನಗೆ ದೌರ್ಬಲ್ಯಗಳಿದೆ, ನನಗೆ ಕೊರತೆ ಇದೆ, ನನಗೆ ಕಟ್ಟಿದೆ, ಆದರೆ ನನ್ನ ಕಣ್ಣುಗಳು ನಿನ್ನನ್ನೇ ನೋಡ್ತಾ ಇದೆ. ಮರ ಹತ್ತದ. ನಾನು ಯೋಚನೆ ಮಾಡಿದೆ, ಅಲ್ಲ ಕಣಯ್ಯ, ಫಸ್ಟೇ ಕುಬ್ಜ. ಆಳ್ದ ಮರ ಅಂದ್ರೆ ದಪ್ಪ ಮರ. ನಿನ್ನ ಕೈ ಭಾಳ ಶಾರ್ಟ್, ಕುಬ್ಜರ ಕೈ ಎಲ್ಲ ಶಾರ್ಟ್ ಆಗಿರುತ್ತೆ, ತಪ್ಕೊಳಕ್ಕಾಗಲ್ಲ, ಮರ ಹತ್ತಕ್ಕೆ ಕಷ್ಟ. ಅಲ್ಲಿ ಎಲ್ಲಾದ್ರೂ ಸೇಪೆಕಾಯಿ ಮರ ಇದ್ರೆ ಹತ್ತಬಾರ್ದಾಗಿತ್ತೆ. ಅವನು ಹೇಳ್ದ, ಕಷ್ಟ ಆದ್ರೂ ಪರವಾಗಿಲ್ಲ, ಎತ್ತರವನ್ನ ಏರ್ತೀನಿ. ಅಲ್ಲೆಲ್ಲೂಯ. ಪ್ರಯಾಸ ಆದ್ರೂ ಪರವಾಗಿಲ್ಲ, ಇವನ ಮೇಲೆ ಹತ್ತದ, ಮರದ ಮೇಲೆ ನಿಂತ್ಕೊಂಡ, ಮರದ ಮೇಲೆ ಕುತ್ಕೊಂಡ. ಅವನಿಗೆ ಗೊತ್ತು, ಈ ಮಾರ್ಗವಾಗಿ ಯೇಸು ಬರ್ತಾರೆ. ನೀವು ಹಿಂದೆ, ಈ ಮಾರ್ಗವಾಗಿ ಯೇಸು ಬರ್ತಾರೆ. ಇದೇ ಮರ ಮೇಲ್ 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 ಮೇಲೆ 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 ಮೇಲೆ. ಸ್ತೋತ್ರ. ಯು ಕಮ್. ಯೇಸು ಈ ಮಾರ್ಗವಾಗಿ ಬರ್ತಾ ಇದ್ದಾರೆ. ಈಗ ಜಕ್ಕಾಯ ಮೇಲೆ ಇದ್ದಾನೆ. ಅವನು ಹಿಂದಕ್ಕೆ ಹೋಗಿದ್ರೆ ಕೆಳಗಡೆ ಹೋಗ್ಬಿಟ್ಟಿರೋನು, ಅವನು ಮುಂದಕ್ಕೆ ಹೋಗಿರೋದ್ರಿಂದ ಅವನ ಮೇಲಿದ್ದಾನೆ. ವಿಶ್ವಾಸ ಜೀವನದಲ್ಲಿ ಹಿಂದಕ್ಕೆ ಹೋಗೋವನು ಕೆಳಗಡೆ ಬೀಳ್ತಾನೆ, ಮುಂದಕ್ಕೆ ಓಡೋವನು ಮೇಲಕ್ಕೆ ಬರ್ತಾನೆ.
ಅವನ್ ಮೇಲಕ್ಕೆ ಬಂದ, ಅವನ್ ಮೇಲಕ್ಕೆ ಬಂದ. ಇವತ್ತು ನೀನ್ ಮೇಲಕ್ಕೆ ಬರ್ತೀಯ. ನಿನ್ನ ದೃಷ್ಟಿಕೋನ ಬದಲಾವಣೆ ಆದ್ರೆ, ನಿನ್ನ ಗಮನ ಯೇಸುವಿನ ಕಡೆಗೆ ಹರಿಸಿದ್ರೆ, ಯಾರೆಲ್ಲ ನಿನ್ನನ್ನು ಕೆಳಗಡೆ ಹಾಕಕ್ ನೋಡಿದ್ರು ನೀನ್ ಕೆಳಗಡೆ ಬೀಳೋದಿಲ್ಲ. ನೀನ್ ಮೇಲಕ್ಕೆ ಬರ್ತೀಯ. ನಿನ್ನ ಕೊಂಬನ್ನ ದೇವರ ಮೇಲೆ ಕೆತ್ತುತ್ತಾನೆ. ನಿನ್ನ ವೈರಿಗಳ ಎದುರಿನಲ್ಲಿ ಅವನ ಔತಣ ಸಿದ್ಧ ಮಾಡ್ತಾನೆ. ಆರ್ ಯು ವಿತ್ ಮೀ? ಸ್ವಲ್ಪ ಮುಂದೆ ಹೋಗ್ಲಾ? ಪೇತ್ರನನ್ನ ಯೇಸು ಸ್ವಾಮಿ ಕರೆದ್ರು. ನೀರಿನಲ್ಲಿ ನಡೆದು ಬರುವ ಯೇಸು ಸ್ವಾಮಿಯನ್ನು ಕಂಡಂತ ಎಲ್ಲರೂ ಹೇಳಿದ್ರು ಭೂತ ಭೂತ ಅಂದರು. ಯೇಸು ಸ್ವಾಮಿ ಹೇಳಿದ್ರು ಭೂತ ಅಲ್ಲ, ನಾನು ನಿಮ್ಮ ರಬಿ ಗುರು. ಪೇತ್ರ ಹೇಳ್ದ, ನೀನು ನನ್ನ ಗುರು ಆದರೆ ನನಗೂ ನೀರಿನಲ್ಲಿ ನಡಿಬೇಕು. ಯೇಸು ಸ್ವಾಮಿ ಹೇಳಿದ್ರು ಬಾ ಬಾ. ಆಮೇಲೆ ಅವನ್ ನೋಡ್ದ, ಯೇಸುವನ್ನು ನೋಡ್ದ. ಬೋಟಲ್ಲಿರೋರು, ದೋಣಿಯಲ್ಲಿರೋರು ಎಲ್ಲ ಹೇಳಿದ್ರು ಬೇಡ ಕಣೋ, ಬೇಡ ಕಣೋ, ನೀರಲ್ಲಿ ಮುಳುಗೋಗ್ಬಿಡ್ತೀಯ, ಬೇಡ ಕಣೋ. ಅವನು ಯಾರ ಮಾತು ಕೇಳಲಿಲ್ಲ, ಅವನು ಯಾರಿಗೂ ಗಮನ ಕೊಡಲಿಲ್ಲ. ಅವನು ಯೇಸುವಿನ ಮುಖವನ್ನು ನೋಡ್ದ. ದೋಣಿಯಿಂದ ಕೆಳಗಡೆ ಇಳಿದ, ನೀರಿನ ಮೇಲೆ ನಡೆದ. ಅವನ ದೃಷ್ಟಿ ಯೇಸುವಿನ ಮೇಲೆ ಇದೆ. ಅವನ ದೃಷ್ಟಿ ಯೇಸುವಿನ ಮೇಲೆ ಇದೆ. ಯೇಸುವಿನ ಮೇಲೆ ಇದೆ. ಅವನು ನಡೀತಾ ಇದ್ದಾನೆ, ನಡೀತಾ ಇದ್ದಾನೆ, ನಡೀತಾ ಇದ್ದಾನೆ. ಆ ದೃಷ್ಟಿ ಮೇಲಿಂದ ತೆಗೆದು ಕೆಳಗಡೆ ನೋಡ್ದ, ಸ್ವೀ ಮುಳುಗ್ತಾ. ನಿನ್ನ ದೃಷ್ಟಿ, ನಿನ್ನ ನೋಟ, ನಿನ್ನ ಗಮನ ಜೀಸಸ್, ಯೇಸು ಇವನ ಮೇಲಿದ್ದಾನೆ. ಇವನಿಗೆ ಯೇಸುವಿನ ಪರಿಚಯ ಇಲ್ಲ. ಇವನಿಗೆ ವಾರ್ತೆ ಮಾತ್ರ ಗೊತ್ತು. ಯೇಸು, ನಜರೇತಿನ ಯೇಸು ಕುಷ್ಠರೋಗಿಗಳನ್ನು ವಾಸಿ ಮಾಡ್ತಾನೆ, ದೆವ್ವಗಳನ್ನು ಬಿಡಿಸ್ತಾನೆ, ಕುರುಡರಿಗೆ ಕಣ್ಣು ಕೊಡ್ತಾನೆ, ಕುಂಟರಿಗೆ ಕಾಲು ಬರ್ತಾ ಇದೆ. ಸ್ತೋತ್ರ. ಯೇಸುವಿನ ಬಗ್ಗೆ ಕೇಳಿದಾನೆ, ಆದರೆ ಯೇಸುವನ್ನು ನೋಡಿಲ್ಲ. ಯೇಸುವನ್ನು ನೋಡ್ಬೇಕೇನೋ ಅಪೇಕ್ಷೆಯಿಂದ ಮರ ಹತ್ತಿದ್ದಾನೆ. ಆಮೇಲೆ ಇವನ್ ಪ್ಲಾನ್ ಮಾಡಿ, ಇವನು ಓಡೋಕ್ಕೆ ಮುಂಚೆನೆ ಯೇಸುವಿಗೆ ಗೊತ್ತು ಆ ಮಾರ್ಗದಲ್ಲಿ ಯಾಕೆ ಬಂದ ಅಂದರೆ ಅಲ್ಲೊಬ್ಬ ಕಾಯ್ತಾ ಇದ್ದಾನೆ, ಅಲ್ಲೊಬ್ಬ ವೆಯ್ಟಿಂಗ್ ಮಾಡ್ತಾ ಇದ್ದಾನೆ. ನಿನ್ನ ದೃಷ್ಟಿ ದೇವರ ಮೇಲೆ ಆದರೆ ಅವನು ನಿನ್ನನ್ನು ಹುಡುಕೊಂಡು ಬರ್ತಾನೆ. ಹಾಲೆಲೂಯಾ. ಲೆಟ್ ಮಿ ಕನ್ಕ್ಲೂಡ್. ನನ್ನ ಸಮಯ ಮುಗೀತು. ಯೇಸು ಕರೆಕ್ಟ್ ಸ್ಪಾಟಿಗೆ ಬಂದರು. ಮೇಲೆ ನೋಡ್ದ, ಜಕ್ಕಾಯನೇ ಥಟ್ಟನೆ ಇಳಿದು ಬಾ. ಜಕ್ಕಾಯ ಅಂತ ಇವನಿಗೆ ಗೊತ್ತು? ತಾಯಿಯ ಗರ್ಭದಲ್ಲಿ ಕೇವಲ ಪಿಂಡವಾಗಿರುವಾಗಲೇ ಇವನ ಮೊದಲನೇ ದಿವಸ, ಇವನ ಕೊನೆಯ ದಿವಸವನ್ನ ತನ್ನ ಪುಸ್ತಕದಲ್ಲಿ ಬರೆದವನು, ಸೃಷ್ಟಿಕರ್ತನು, ಸಮಸ್ತಕ್ಕೂ ಒಡೆಯನಾಗಿರುವ ಯೇಸು ಸ್ವಾಮಿ. ಜಕ್ಕಾಯ ಆಸೆ ಪಟ್ಟಿದ್ದೇನು? ಯೇಸುವನ್ನ ನೋಡಬೇಕು, ಯೇಸು ನನ್ನ ನೋಡಬಾರ್ದು. ಯೇಸುವನ್ನ ನಾನು ನೋಡಬೇಕು, ನಾನು ಯೇಸುವಿಗೆ ಕಾಣಿಸ್ಕೊಳ್ಬಾರ್ದು. ಒಬ್ಬನು ನನ್ನಲ್ಲೂ ನನ್ನ ವಾಕ್ಯ ಅವನಲ್ಲೂ ನೆಲೆಗೊಂಡಿದ್ದರೆ ಅವನು ಫಲ ಕೊಡ್ತಾನೆ. ಹಾಗಾದ್ರೆ ನೀನು ಫಲ ಕೊಡಬೇಕಾದವನು ನೀನು ಹೆಂಗೆ ಮರೆ ಇರ್ತೀಯ? ಮರೆ ಇರೋಕ್ಕಾಗಲ್ಲ. ಜಕ್ಕಾಯ ಇಳಿದು ಬಾ, ತಟ್ಟನೆ ಇಳಿದು ಬಾ. ಹೆಂಗಿಳಿದು ಬಾ? ಕೆಲವರೆಲ್ಲ ಟಾಪ್ಗೆ ಹೋದ್ರೆ ಮತ್ತೆ ಇಳಿಯಲ್ಲ. ನೀನು ಹತ್ತುವಾಗ ಕಷ್ಟ ಬಿದ್ದೆ, ಹತ್ತಿದೀಯ, ಕರೆದವನು ಹೇಳಿದ್ರೆ ತಕ್ಷಣ ಇಳಿದು ಬಾ.
show your humbleness, surrendering, submissive, ತಗ್ಗುವ ಮನಸ್ಸನ್ನು ತೋರಿಸು. Hallelujah. ಯೇಸು ಸ್ವಾಮಿ ಹೇಳಿದ್ರು, ಇವನಿಗೆ ಏನು ಯೇಸು ಸ್ವಾಮಿ ಹೇಳಲಿಲ್ಲ, ಜಕ್ಕಾಯಿನೇ ತಟ್ಟನೆ ಇಳಿದು ಬಾ ಅಂತ. ಅವನು ಅಲ್ಲಿಂದ ಒಂದೇ ಒಂದು ಜಂಪ್ ಹೊಡೆದಿರ್ಬೇಕು. ತಟ್ಟನೆ ಇಳಿಯೋದಂದ್ರೆ ಹಂಗೆ, ಮೇಲಿಂದ ಒಂದು ಜಂಪ್ ಹೊಡೆದ. ಹಲೋ, ಜಂಪ್ ಹೊಡೆದ. ಇವನಿಗೆ ಗೊತ್ತು, ನಾನು ಜಂಪ್ ಹೊಡೆದ್ರೆ ಮೇಲಿಂದ ಬಿದ್ದು ಕೈಯೋ ಕಾಲ ಮುರಿದ್ರು ಅದನ್ನು ರೆಡಿ ಮಾಡಿ ಕೊಡೋದಕ್ಕೊಬ್ಬ ಇಲ್ಲಿದ್ದಾನೆ ಅಂತ. ತಟ್ಟನೆ ಇಳ್ದ. ಯೇಸು ಸ್ವಾಮಿ ಏನೋ ದುಷ್ಟ ಎಲ್ಲೆಲ್ಲ ಏನೇನೋ ಎಲ್ಲ ಸೇಕರಣೆ ಮಾಡಿ ಇಟ್ಟಿದ್ಯಲ್ಲ, ಹಂಗೆ ಅಂದಿಲ್ಲ. ಯೇಸು ಸ್ವಾಮಿ ಏನೂ ಅಂದಿಲ್ಲ. ಇವನೇ ಹೇಳ್ದ, ನಾನು ಕಳವಾಗಿ ಯಾರ ಬಳಿಯಿಂದ ಆದರೂ ಏನಾದರೂ ಕತ್ಕೊಂಡಿದ್ರೆ 4ರಷ್ಟು ವಾಪಸ್ ಕೊಟ್ಬಿಡ್ತೀನಿ. ಸ್ತೋತ್ರ. ಮಾನಸಾಂತರದವನ್ನು ತೋರಿಸೋದು ಅದರ ಫಲದಿಂದ, ಬಾಯಿಂದ ಹೇಳೋದಲ್ಲ, ಫಲದಿಂದ ತೋರಿಸ್ಬೇಕು. ಕೆಲವರೆಲ್ಲ ನಮಗೇನು ಇಲ್ಲಪ್ಪ, ನಾವು ಎಲ್ಲ ಬಿಟ್ಬಿಡ್ತೀವಿ. ಎಕ್ಸ್ಪ್ರೆಷನ್ ನೋಡಿದ್ರೆ ನಾವೆಲ್ಲ ಬಿದ್ದೋಗ್ಬಿಡ್ಬೇಕು ಹಂಗೆ, ಆದ್ರೆ ಅದಲ್ಲೇ ಇಟ್ಕೊಂಡಿರ್ತವೆ. ಫಲದಿಂದ ತೋರಿಸ್ಬೇಕು. ಅವನು ಹೇಳ್ದ, 4ರಷ್ಟು ವಾಪಸ್ ಕೊಡ್ತೀನಿ. ಯೇಸು ಸ್ವಾಮಿ ಹೇಳಿದ್ರು, ಇವತ್ತು ನಿನ್ನ ಮನೆಗೆ ರಕ್ಷಣೆ. ದಟ್ ಮೀನ್ಸ್ ಸಮ್ ಆಫ್ ದ ಡಿಲಿವರೆನ್ಸ್, ಕೆಲವರ ಬಿಡುಗಡೆ ಅಡ್ಡಿ ಆಗಿರೋದು, ಕೆಲವರ ಜೀವನದ ಬಿಡುಗಡೆ ಅಡ್ಡಿ ಆಗಿರೋದಕ್ಕೆ ಕಾರಣ ಏನು ಗೊತ್ತಾ? ದೇರ್ ಇಸ್ ನೋ ರಿಪೆಂಟೆನ್ಸ್. ಮನ ತಿರುಗ್ತಾ ಇಲ್ಲ. ರಿಪೆಂಟ್. ಯೇಸು ಸ್ವಾಮಿ ಹೇಳಿದ್ರು, ಇವತ್ತು ನಾನು ನಿಮ್ಮ ಮನೆಗೆ ಬರ್ತೇನೆ. ಯೇಸುವಿನ ಜೊತೆಯಲ್ಲಿ ಯಾರು ನೋಡಕ್ಕಾಗಲ್ಲ ಅಂದ್ರು, ಯಾರು ಇವ್ರು ಯಾರು ಅಲ್ಲ, ಯೇಸು ಉಳ್ಕೊಂಡ್ರು ಜಕ್ಕಾಯನ ಜೊತೆ. ಎಷ್ಟು ಜನ ಹೇಳ್ತೀರಾ? ಮರುರೂಪದ ಬೆಟ್ಟದಲ್ಲಿ ಮೋಶೆ ಇಲ್ಲ, ಏಲಿಯನ್ ಇಲ್ಲ, ಯಾರು ಇಲ್ಲ, ಯೇಸು ಮಾತ್ರ ಉಳ್ಕೊಂಡು. ಯೇಸು ಸ್ವಾಮಿ ಅವ್ರಿಗೆ ಒಂದು ಮಾತು ಹೇಳಿದ್ರು, ಯಾರಿಗೂ ಹೇಳಬೇಡ್ರಿ, ಸೈಲೆಂಟ್ ಆಗಿರ್ರಿ. ಈಗ ನಾನು ಪುನರುತ್ಥಾನ ಹೊಂದಿದ ಮೇಲೆ ಅದನ್ನು ಸಾಕ್ಷಿಯಾಗಿ ಹೇಳ್ರಿ. ಈಗ ಯಾರಿಗೂ ಏನು ಹೇಳಕ್ಕೆ ಹೋಗ್ಬೇಡ್ರಿ, ಏನು ನೀವು ಕಂಡ್ರು ಅದನ್ನು ಹೇಳಬೇಡ್ರಿ ಅಂತ. ಅದಕ್ಕೆ ಪೇತ್ರನು 2 Peter chapter 1 verse 16, 2 ಪೇತ್ರ 1:16 ಹೇಳ್ತಾನೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಕ್ತಿಯನ್ನು ಪ್ರತ್ಯಕ್ಷತೆಯನ್ನು ನಿಮಗೆ ತಿಳಿಯಪಡಿಸಿದ್ದರಲ್ಲಿ, ಚಮತ್ಕಾರದಿಂದ ಪ್ರತ್ಯಕ್ಷತೆಯನ್ನು ತಿಳಿಯಪಡಿಸುವುದರಲ್ಲಿ, ಚಮತ್ಕಾರದಿಂದ ಕಲ್ಪಿಸಿದ ಕಥೆಗಳನ್ನು ನಾವು ಅನುಸರಿಸುವವರಾಗಿರಲಿಲ್ಲ. ನಾವು ಕಾಲ್ಪನಿಕ ಕಥೆ ಹೇಳೋರಲ್ಲ, ಆತನ ಮಹತ್ತನ್ನು ಕಣ್ಣಾರೆ ಕಂಡವರಾಗಿಯೇ ತಿಳಿಯಪಡಿಸಿದೆವು. ಆತನ ಮಹತ್ತನ್ನ, ದ ಗ್ಲೋರಿ ವಿ ಸಾ ಅವರ್ ನೇಕೆಡ್ ಐಸ್. ಹಲ್ಲೆಲೂಯಾ. ನಮ್ಮ ಸ್ವಂತ ಕಣ್ಣಿನಿಂದ ನಾವು ಕಂಡಿದ್ದನ್ನೇ ನಾವು ಸಾಕ್ಷೀಕರಿಸ್ತಾ ಇದ್ದೇವೆ. ಎಲ್ಲಿ ಕಂಡಿದ್ದು? ಮರುರೂಪದ ಬೆಟ್ಟದಲ್ಲಿ ಕಂಡಿದ್ದು. ಇವತ್ತು ಕೆಲವರು ಸಾಕ್ಷೀಕರಿಸಕ್ಕೆ ಹೋಗ್ತೀರಾ, ಯೇಸುವನ್ನು ಕಂಡದ್ದ ಸಾಕ್ಷಿ. ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡ್ತಾ